ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಈ ದಿನದ ಆನ್ಲೈನ್ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಇನ್ ದಿ ಪ್ರೀವಿಯಸ್ ಕ್ಲಾಸ್ ವಿ ಡಿಸ್ಕಸ್ಡ್ ಅಬೌಟ್ abiotic factors such as temperature, light, soil and water. The first abiotic factor, temperature. So we already studied in the previous class. So temperature, one of the main and important abiotic or environmental factor. So all organisms including plants and animals require moderate temperature for metabolic activities in the body. ಈ ಟೆಂಪರೇಚರ್ ಅಂತಕ್ಕಂಥದ್ದು ಏನಿದೆ ಪ್ರತಿಯೊಂದು ಜೀವಿಗೂ ಕೂಡ ಬೇಕಾಗಿರುವಂಥದ್ದು ಅದರ ಬಾಡಿ ಮೆಟಬಾಲಿಸಮ್ಗೆ. ಹಾಗೆ ಏನು ಟೆಂಪರೇಚರ್ ಇದೆ, ದಿ ಮೇನ್ ಸೋರ್ಸ್ ಆಫ್ ಟೆಂಪರೇಚರ್ ಫ್ರಮ್ ದಿ ಸನ್ ಥ್ರೂ light, that is radiation, a penetration of light that brings the temperature. So sun is the main source for both light and temperature. You know that, ನಿಮ್ಗೆ ಗೊತ್ತಿದೆ ಅದು. ಸೊ ಸೂರ್ಯನಿಂದ ನಮಗೆ ಶಾಖ ಮತ್ತು ಬೆಳಕು ಎರಡೂ ಕೂಡ ಒಟ್ಟಿಗೆ ಸಿಗುವಂಥದ್ದು. ಈಗ ಟೆಂಪರೇಚರ್ ತಗೊಂಡಾಗ ಏನಾಗ್ತದೆ, ಸಮ್ ಅನಿಮಲ್ಸ್ ಟಾಲರೇಟ್ ಹೈ, ದಟ್ ಈಸ್ ವೈಡ್ ರೇಂಜ್ ಆಫ್ ಟೆಂಪರೇಚರ್. ಹೈ ಟೆಂಪರೇಚರ್ ಅನ್ನ ಟಾಲರೇಟ್ ಮಾಡ್ಕೊಳ್ಳುತ್ತೆ ಬಾಡಿ. ಸೊ ಸಚ್ ಅನಿಮಲ್ಸ್ ಆರ್ ಕಾಲ್ಡ್ ಯೂರಿಥರ್ಮಲ್. ಸಚ್ ಅನಿಮಲ್ಸ್ ಆರ್ ಕಾಲ್ಡ್ ಯೂರಿಥರ್ಮಲ್. ಸೊ ಎಕ್ಸಾಂಪಲ್ಸ್ ಫಾರ್ ಡಾಗ್, ಕ್ಯಾಟ್, ರ್ಯಾಬಿಟ್ ಎಕ್ಸೆಟ್ರಾ ಎಲ್ಲವೂ ಕೂಡ ವೈಡ್ ರೇಂಜ್ ಟೆಂಪರೇಚರ್ನ ತಡ್ಕೊಳ್ಳುತ್ತೆ. ಹಾಗೆ ಕಮಿಂಗ್ ಟು ದಿ ಸೆಕೆಂಡ್ ಟೈಪ್, ಸ್ಟೀನೋಥರ್ಮಲ್. ಸೊ ಇನ್ ದಿಸ್ ಗ್ರೂಪ್ ಅನಿಮಲ್ಸ್ ಟಾಲರೇಟ್ ನ್ಯಾರೋ ರೇಂಜ್ ಆಫ್ ಟೆಂಪರೇಚರ್. ನ್ಯಾರೋ ರೇಂಜ್ ಅಲ್ಲಿ ಮಾತ್ರ ಒಂದು ಮಾಡರೇಟ್ ಟೆಂಪರೇಚರ್ ಅನ್ನ ಮಾತ್ರ ಏನ್ ಮಾಡ್ತದೆ, ಟಾಲರೇಟ್ ಮಾಡ್ಕೊಳ್ತದೆ ಬಾಡಿ. ಸೊ ಇನ್ ಸ್ಟೀನೋಥರ್ಮಲ್ ಎಕ್ಸಾಂಪಲ್ಸ್ ಫಾರ್ ದಿಸ್ ಗ್ರೂಪ್, ಈ ಗ್ರೂಪಿಗೆ ನಾವು ಯಾವುದನ್ನ ಕೊಡ್ಬೋದು ಅಂದಾಗ ಪೆಂಗ್ವಿನ್, ಪೈಥಾನ್, ಕ್ರೊಕೊಡೈಲ್ ಎಕ್ಸೆಟ್ರಾ. ಸೊ ಆಲ್ ದೀಸ್ ಸ್ಟಡಿಡ್ ಇನ್ ದ ಪ್ರೀವಿಯಸ್ ಕ್ಲಾಸ್. ನೌ in this class we will discuss about the next abiotic factor, that is water. So water is very important biotic or environmental factor for all living organisms. ಪ್ರತಿಯೊಂದು ಜೀವಿಗೂ ಕೂಡ ನೀರು ಅವಶ್ಯಕವಾಗಿರ್ತಕ್ಕಂತಹ ವಾತಾವರಣದ ಅಂಶ. ಬಿಕಾಸ್ ಇಟ್ ಈಸ್ ಲೈಫ್ ಆಫ್ ಆರ್ಗ್ಯಾನಿಸಮ್. ನೀರು ಅಂತಕ್ಕಂಥದ್ದು ಏನಿದೆ ಅದು ಒಂದು ಜೀವ. ಆರ್ಗ್ಯಾನಿಸಮ್ನ ಪ್ರತಿಯೊಂದಕ್ಕೂ ಅದೊಂದು ಜೀವ ಇದ್ದ ಹಾಗೆ. ವಿತೌಟ್ ಲೈಫ್ ದೇ ಕೆನಾಟ್ ಸರ್ವೈವ್. ಅವು ಬದುಕೋದಿಲ್ಲ ವಿತೌಟ್ ವಾಟರ್. ಹಾಗಾಗಿ ಇನ್ನೊಂದು ನಾವು ಇಂಪಾರ್ಟೆಂಟ್ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ ಅಂತ ಹೇಳಿದಾಗ ವಾಟರ್ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಎನ್ವೈರನ್ಮೆಂಟಲ್ ನಥಿಂಗ್ ಬಟ್ ಎ ಬಯೋಟಿಕ್ ಫ್ಯಾಕ್ಟರ್. ನೌ some animals live in water. Water bodies like river, lake, pond, streams, ocean, sea, etc. All they we called as aquatic animals. ಆ ನೀರಿನಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲ ನಾವು ಪ್ರಾಣಿಗಳನ್ನ, ಆರ್ಗ್ಯಾನಿಸಮ್ಸ್ ಅನ್ನ ಏನಂತ ಕರಿತೇವೆ ನಾವು? ಜಲಚರ ಪ್ರಾಣಿಗಳು, ಜಲಚರ ಸಸ್ಯಗಳು ಅಂತ ಕರಿತೇವೆ. ಸೊ ದೋಸ್ aquatic animals or plants, they facing some problems in that water media. ನೋಡಿ, ನೀರಿನಲ್ಲಿ ಏನು ವಾಸ ಮಾಡುತ್ತೆ ಪ್ರಾಣಿಗಳಿರಬಹುದು, ಸಸ್ಯಗಳಿರ್ಬೋದು. ಎಸ್ಪೆಷಲಿ ನಾವು ಅನಿಮಲ್ ಗ್ರೂಪಿಗೆ ಬರೋಣ. ಏನು ನೀರಿನಲ್ಲಿ ವಾಸ ಮಾಡ್ತಕ್ಕಂಥ ಪ್ರಾಣಿಗಳೇನಿದೆ ಅಲ್ಲಿ ಕೂಡ ಕೆಲವು ಸಮಸ್ಯೆಗಳನ್ನು ಅದು ಫೇಸ್ ಮಾಡಬೇಕಾಗ್ತದೆ.
ವಿಚ್ ಟೈಪ್ ಆಫ್ ಪ್ರಾಬ್ಲಮ್ ದಟ್ ಕ್ರಿಯೇಟ್ಸ್ ಇನ್ ದಿ ವಾಟರ್ ಬಾಡಿ. ಹಾಗಾದ್ರೆ ಏನು ಸಮಸ್ಯೆ ಉಂಟಾಗುತ್ತೆ ನೀರಿನಲ್ಲಿ? ಸೊ ದೇ ಫೇಸಿಂಗ್ ದಟ್ ಈಸ್ ದಿ ವಾಟರ್ pH ಸಲೈನಿಟಿ. ಏನ್ ಪ್ರಾಬ್ಲಮ್ ಅನ್ನ ಅಲ್ಲಿ ಫೇಸ್ ಮಾಡುತ್ತದ್ದು? ಸಲೈನಿಟಿ. ಸಲೈನಿಟಿ ದಟ್ ಮೀನ್ಸ್ ಡಿಸಾಲ್ವಿಂಗ್ ಆಫ್ ಕೆಮಿಕಲ್ಸ್, ಮೇನ್ಲಿ ಸಾಲ್ಟ್ಸ್. ಆ ನೀರಿನಲ್ಲಿ ಕರಗಿರ್ತಕ್ಕಂಥ ಲವಣಗಳು ಏನಿದೆ ಇದು pH ಅಲ್ಲಿ ಕನ್ಸಿಡರ್ ಮಾಡಿದಾಗ ನಮಗೆ ಆಲ್ಕಲೈನಿಟಿಯನ್ನು ಕೊಡುತ್ತೆ. ಸೊ ದಟ್ ಕಾನ್ಸಂಟ್ರೇಷನ್, that is the salt concentration in the water, what we will say that is salinity. ಅದನ್ನೇ ನಾವು salinity ಅಂತ ಕರಿತೇವೆ. So the salinity, the concentration of salinity may be 5% in inland water or 30 to 35% in sea and ocean, and 100%, so 100% in extreme conditions. ನೋಡಿ ಆ ರೇಂಜ್ ಏನಿದೆ, ಸಲೈನಿಟಿ ರೇಂಜ್ ಏನು, ನೀರಿನಲ್ಲಿ ವಾಸ ಮಾಡ್ತಕ್ಕಂಥ ಪ್ರಾಣಿಗಳು ಅವುಗಳು ಕೂಡ ಒಂದು ಸಮಸ್ಯೆಯನ್ನು ಎದುರಿಸಬೇಕಾಗ್ತದೆ. ಆ ಸಮಸ್ಯೆ ನೀರಿನಲ್ಲಿ ಕರಗಿರ್ತಕ್ಕಂಥ ಲವಣದ ಅಂಶ, ಹೌದಾ? ಅದನ್ನು ನಾವೇನಂತ ಕರಿತೀವಿ? ಸಲೈನಿಟಿ ಅಂತ ಕರಿತೇವೆ. ಯಾವ ಒಂದು ಅಮೌಂಟ್ ಅಲ್ಲಿ ಪ್ರಪೋರ್ಷನಲ್ಲಿ ಡಿಸಾಲ್ವ್ ಆಗಿದೆ ಅನ್ನೋದನ್ನ ನಾವು ಕಾನ್ಸಂಟ್ರೇಷನ್ ಆಫ್ ಸಲೈನಿಟಿ. ಈ ಆ ಸಲೈನಿಟಿ ಏನಿದೆ ಅದು ಇನ್ಲ್ಯಾಂಡ್ ವಾಟರ್ ಅಲ್ಲಿ ಎಷ್ಟು ಪರ್ಸೆಂಟ್ ನೋಡ್ತೀವಿ ನಾವು? ಓನ್ಲಿ 5% ಆಫ್ ಸಲೈನಿಟಿ ಇನ್ ಇನ್ಲ್ಯಾಂಡ್ ವಾಟರ್. ಇನ್ಲ್ಯಾಂಡ್ ವಾಟರ್ ತುಂಬಾ ಕಡಿಮೆ ಇರ್ತಕ್ಕಂಥದ್ದು. ಸಲೈನಿಟಿ ಇಸ್ ವೆರಿ ಲೆಸ್ ಇನ್ ಇನ್ಲ್ಯಾಂಡ್ ವಾಟರ್. ವಾಟ್ ಅಬೌಟ್ ಇನ್ ಸೀ ಅಂಡ್ ಓಷನ್? ಹಾಗಾದ್ರೆ ಸಮುದ್ರ ಸಾಗರಗಳಲ್ಲಿ ಸಲೈನಿಟಿ ಆಫ್ ಕಾನ್ಸಂಟ್ರೇಷನ್ ಎಷ್ಟಿದೆ? ಲವಣಗಳು ಕರಗಿರ್ತಕ್ಕಂಥ ಕಾನ್ಸಂಟ್ರೇಷನ್, ಅಯಾನಿಕ್ ಕಾನ್ಸಂಟ್ರೇಷನ್, ಸಾಲ್ಟ್ ಕಾನ್ಸಂಟ್ರೇಷನ್, ದಟ್ ಈಸ್ ಸಲೈನಿಟಿ ಎಷ್ಟಿದೆ ಹಾಗಿದ್ರೆ ಅಂದಾಗ ದಟ್ ಈಸ್ 30 to 35% ಇನ್ ಸೀ ಅಂಡ್ ಓಷನ್. Sea and the ocean. So in the extreme conditions that water body has hypersalinity. So concentration reaches to 100%. ಎಷ್ಟಕ್ಕೋಗುತ್ತೆ ಕಾನ್ಸಂಟ್ರೇಷನ್? ನಾವು ಹೈಪರ್ಸಲೈನಿಟಿ ಅಂದಾಗ 100%ಗೆ ಹೋಗುವಂಥದ್ದು. ಅತ್ಯಧಿಕ ಪ್ರಮಾಣದಲ್ಲಿ ಆ ಸಲೈನಿಟಿಯನ್ನು ನಾವು ನೋಡ್ತೇವೆ. ಇದನ್ನ ಹೈಪರ್ಸಲೈನಿಟಿ ಅಂತ ಕರಿತೀವಿ ನಾವು. ಹೈಪರ್ಸಲೈನಿಟಿ ಅಂತ ಕರಿತೇವೆ. ಸೊ ದೇ ಫೇಸಿಂಗ್ ಬೋತ್ ಫ್ರೆಶ್ ವಾಟರ್ ಅಂಡ್ ಆಸ್ ವೆಲ್ ಆಸ್ ಮರೈನ್ ವಾಟರ್ ಅನಿಮಲ್ಸ್ ಫೇಸಿಂಗ್ ದಟ್ salinity problem. Based on this aspect, we can be classified or grouped aquatic animals into two types. ಇದಕ್ಕೆ ಅನುಗುಣವಾಗಿ ನಾವೇನ್ ಮಾಡ್ತಾ ಇದ್ದೀವಿ? ಈ ಜಲಚರ ಪ್ರಾಣಿಗಳನ್ನ ಎರಡು ಗುಂಪುಗಳಾಗಿ ವಿಂಗಡಿಸ್ತಾ ಇದ್ದೇವೆ. ಹಾಗಾದ್ರೆ ಯಾವ್ಯಾವ್ದು ಎರಡು ಗ್ರೂಪು ಅಂದಾಗ, namely the first group is called euryhaline animals or species. Euryhaline. And second group is called as stenohaline. Stenohaline. Similar to eurythermal and stenothermal. ನಾವು ಟೆಂಪರೇಚರ್ ಅಲ್ಲಿ ಹೇಗೆ ಹೇಳಿದ್ವೋ ಅದೇ ರೀತಿನಲ್ಲೇ ನಾವು ಎರಡು ಗ್ರೂಪ್ ಮಾಡ್ತೇವೆ. ದಿಸ್ ಇಸ್ ಡಿಪೆಂಡ್ಸ್ ಆನ್ ದ salinity in the water. That's the difference. So in the first group, that is euryhaline. So euryhaline animals means they tolerate wide range of salinity. Those aquatic animals are called euryhaline animals. ನಾವು ಏನಂತ ಇದನ್ನ ಡಿಫೈನ್ ಮಾಡಬಹುದು euryhaline ಅನ್ನ? So euryhaline species they tolerate wide range of, this is very important, wide range of salinity.
ಹ್ಯಾಲೈನ್. ಎಕ್ಸಾಂಪಲ್ ಫಾರ್ ದಿಸ್ ಗ್ರೂಪ್, ಹಾಗಾದ್ರೆ ನಾವು ಯಾವ್ಯಾವ ಎಕ್ಸಾಂಪಲ್ಸ್ ಅನ್ನ ಯೂರಿ ಹ್ಯಾಲೈನ್ಗೆ ಕೊಡಬಹುದು ಅಂದಾಗ ಗ್ರೀನ್ ಕ್ರ್ಯಾಬ್ ಅಂಡ್ ಮೋಲಿ ಫಿಶ್. ನೋಡಿ, ಯೂರಿ ಹ್ಯಾಲೈನ್ಗೆ ಅಲ್ಲಿ ಬರ್ತಕ್ಕಂತಹ ಏನು ಅನಿಮಲ್ಸ್ ಇದೆ, ಎಸ್ಪೆಷಲಿ ಫಿಶಸ್, ಕ್ರಾಬ್ಸ್, ಅದೇ ಹೆಚ್ಚಾಗಿ ನೀರಿನಲ್ಲಿ ಕಂಡು ಬರ್ತಕ್ಕಂಥದ್ದು, ವಾಸ ಮಾಡ್ತಕ್ಕಂತಹ ಜಲಚರ ಪ್ರಾಣಿಗಳು. ಇಲ್ಲೇನಾಗ್ತದೆ, ವೈಡ್ ರೇಂಜ್, ಸ್ವಲ್ಪ ಹೆಚ್ಚಿನ ಪ್ರಮಾಣದ ಸಲೈನಿಟಿಯನ್ನ ತಡೆದುಕೊಳ್ಳುವಂತ ಕೆಪಾಸಿಟಿಯನ್ನ ಹೊಂದಿದೆ. ಅವುಗಳನ್ನ ನಾವು ಯೂರಿ ಹ್ಯಾಲೈನ್ ಸ್ಪೀಶೀಸ್ ಅಥವಾ ಅನಿಮಲ್ಸ್ ಅಂತ ಕರಿತೇವೆ. ವೈಡ್ ರೇಂಜ್, ವೆರಿ ಇಂಪಾರ್ಟೆಂಟ್, ವೈಡ್ ರೇಂಜ್ ಆಫ್ ಸಲೈನಿಟಿ. ಹಾಗಾದ್ರೆ ಎಕ್ಸಾಂಪಲ್ಸ್ ಯಾವುದು ಕೊಡಬಹುದು? ಗ್ರೀನ್ ಕ್ರ್ಯಾಬ್ ಅಂಡ್ ಮೋಲಿ ಫಿಶ್. ಈ ಎರಡು ಎಕ್ಸಾಂಪಲ್ಸ್ ಅನ್ನ ನಾವು ಯೂರಿ ಹ್ಯಾಲೈನ್ಗೆ ಕೊಡಬಹುದು. ಕಮಿಂಗ್ ಟು ದಿಸ್ ಸ್ಟೀನೋ ಹ್ಯಾಲೈನ್, ಎರಡನೇದಕ್ಕೆ ಬರೋಣ ನಾವು. ಸೆಕೆಂಡ್ ಗ್ರೂಪ್ ಸ್ಟೀನೋ ಹ್ಯಾಲೈನ್. What is meant by stenohyaline animals? So they tolerate narrow range of salinity. ಇಲ್ಲಿ ಬರ್ತಕ್ಕಂಥ ಅನಿಮಲ್ಸ್ ಏನಿದೆ, ನ್ಯಾರೋ ರೇಂಜ್ ಸಲೈನಿಟಿಯನ್ನು ತಡ್ಕೊಳ್ತಕ್ಕಂಥ ಕೆಪಾಸಿಟಿಯನ್ನ ಹೊಂದಿವೆ. Those are called stenohyaline animals. Now stenohyaline means they tolerate narrow range of salinity. So example for this group, ಹಾಗಾದ್ರೆ ಇದಕ್ಕೆ ಯಾವ ಎಕ್ಸಾಂಪಲ್ಸ್ ಅನ್ನು ಕೊಡಬಹುದು? ಶಾರ್ಕ್, ಲ್ಯಾಂಪ್ರೇ, nothing but amphiaxis ಅಲ್ವಾ? ಆಂಫಿಯಾಕ್ಸಿಸ್ ನೀವೆಲ್ಲ ಕೇಳಿದ್ದೀರಾ ನೀವು. ಸೊ ಆ ಆಂಫಿಯಾಕ್ಸಿಸ್ ಏನಿದೆ ಅದನ್ನ ನಾವು ಕೊಡಬಹುದು, ಅಥವಾ ಲ್ಯಾಂಪ್ರೇ ಅಂತ ಹೇಳ್ತೀವಿ ನಾವು ಅದನ್ನ. ಹಾಗೇನೆ ಶಾರ್ಕ್ ಅನ್ನ ನಾವು ಎಕ್ಸಾಂಪಲ್ ಆಗಿ ಕೊಡಬಹುದು. ಇದಿಷ್ಟು, these are two groups basically classified by the salinity. ಯಾವುದ್ರ ಮೇಲೆ ನಾವು ಅದನ್ನ ಎರಡು ಗ್ರೂಪ್ ಮಾಡಿದ್ದೀವಿ? ಆ ಸಲೈನಿಟಿ ಮೇಲೆ ನಾವು ಗ್ರೂಪ್ ಮಾಡಿರುವಂಥದ್ದು. ನೀವು ನೋಡಿರಬಹುದು, ಫ್ರೆಶ್ ವಾಟರ್ ಫಿಶ್ ಕೆನಾಟ್ ಸರ್ವೈವ್ ಇನ್ ಸೀ ವಾಟರ್. ಅಗೇನ್ ಸೀ ವಾಟರ್ ಫಿಶ್ ಕೆನಾಟ್ ಸರ್ವೈವ್ಸ್ ಇನ್ ಫ್ರೆಶ್ ವಾಟರ್. ನೀವು ಸಿಹಿ ನೀರಿನಲ್ಲಿರ್ತಕ್ಕಂಥ ಮೀನು ಉಪ್ಪು ನೀರಿನಲ್ಲಿ ಬದುಕೋದಿಲ್ಲ, ಹಾಗೆ ಉಪ್ಪು ನೀರಿನಲ್ಲಿರ್ತಕ್ಕಂತಹ ಮೀನು ಸಿಹಿ ನೀರಿನಲ್ಲಿ ಬದುಕೋದಿಲ್ಲ. ಬಿಕಾಸ್ ಆಫ್ ದಿ ಸಲೈನಿಟಿ, ಹೈಪರ್ ಸಲೈನಿಟಿ ಆರ್ ಹೈಪೋ ಸಲೈನಿಟಿ. ಈ ಒಂದು ಕಾರಣದಿಂದ ಆ ಒಂದು ಕಾನ್ಸಂಟ್ರೇಷನ್ ಏನಿದೆ, ಆ ಒಂದು ಸಾಲ್ಟ್ ಕಾನ್ಸಂಟ್ರೇಷನ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಆ ಒಂದು ಮೀಡಿಯಾದಲ್ಲಿ ಏನಿರ್ತದೆ ಅಷ್ಟಕ್ಕೆ ಬಾಡಿ ಏನಾಗಿರ್ತದೆ, ಟಾಲರೇಟ್ ಆಗಿರ್ತದೆ, ಮ್ಯಾನೇಜ್ ಮಾಡ್ತಕ್ಕಂಥದ್ದು. ಸೊ ಇದು ನಾವು ನೋಡ್ತಕ್ಕಂಥದ್ದು ವಾಟರ್ ಅಲ್ಲಿ ನೋಡ್ತೇವೆ ನಾವು, ಸ್ಟೀನೋ ಹ್ಯಾಲೈನ್ ಅಂಡ್ ಯೂರಿ ಹ್ಯಾಲೈನ್. Now another important aspect in deep sea organisms, how they tolerate salinity. ಹಾಗಾದ್ರೆ ಸಮುದ್ರದ ತಳಭಾಗದಲ್ಲಿ ವಾಸ ಮಾಡ್ತಕ್ಕಂಥ ಅನಿಮಲ್ಸ್ ಏನಿದೆ, ಹೇಗೆ ಟಾಲರೇಟ್ ಮಾಡ್ಕೊಳ್ತದೆ ಸಲೈನಿಟಿಯನ್ನ? ಸೊ ದೇ ಟಾಲರೇಟ್ ಐದರ್ ನ್ಯಾರೋ ಆರ್ ವೈಡ್ ರೇಂಜ್. ಆ ರೀತಿನಾದ್ರೂ ಮಾಡ್ಕೋಬಹುದು ಕೆಲವು, ಸಮ್ ಎಕ್ಸೆಪ್ಷನಲ್ ಸ್ಪೀಶೀಸ್. ನ್ಯಾರೋ ಆದ್ರೂ ತಗೋಬಹುದು ಅಥವಾ ವೈಡ್ ರೇಂಜ್ ಅಲ್ಲೂ ಕೂಡ ತಗೊಳ್ಬಹುದು. ಸೊ ಇದಿಷ್ಟು ನಾವು ಕೊಡೋದಾದ್ರೆ ಯಾವುದು ಕೊಡಬಹುದು ನಾವು? ದಟ್ ಈಸ್ ದಿ ಬ್ರೀಫ್ ಸಮ್ಮರಿ ಆಫ್ ವಾಟರ್. ದೆನ್ ದಟ್ ಈಸ್ abiotic factor. Next we move on to the next abiotic factor, light. That's very important. Light ಅಂತ ಕರೀತೇವೆ. So light, another important abiotic or environmental factor. It's very important. The main source of light is sun.
ಸೂರ್ಯನಿಂದ ನಮಗೆ ಬೆಳಕು ಸಿಗ್ತಕ್ಕಂಥದ್ದು ಮತ್ತೆ ಶಾಖ ಸಿಗ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರುವಂತಹ ವಿಷಯ. ಏನು ಲೈಟ್ ಏನಿದೆ, ಸೊ ಆ ಒಂದು ಲೈಟಲ್ಲಿ ನಾವು ಸ್ಪೆಕ್ಟ್ರಮ್ ಅಲ್ಲಿ ತಗೊಂಡಾಗ ವಿಸಿಬಲ್ ಸ್ಪೆಕ್ಟ್ರಮ್ಗೆ ಬಂದಾಗ ನಾವು 7 ಬಣ್ಣಗಳನ್ನು ನೋಡ್ತೇವೆ. ನಾವು ವಿಬ್ ಗಯಾರ್ ಅಂತ ಹೇಳ್ತೇವೆ. ಅದು ಫೈನಲಿ ಕನ್ವರ್ಟೆಡ್ ಇಂಟು ಕಲರ್ಲೆಸ್ ಅಂತ ಹೇಳ್ತೀವಿ. ವಿತ್ ಡಿಫರೆಂಟ್ ವೇವ್ ಲೆಂತ್, ಬೇರೆ ಬೇರೆ ವೇವ್ ಲೆಂತ್ ಇಂದ ಬರ್ತದೆ ಅದು, ಹೌದಾ? ವಿಬ್ ಗಯಾರ್, ವಯಲೆಟ್, ಬ್ಲೂ, ಇಂಡಿಗೋ, ಆರೆಂಜ್, ರೆಡ್ ಎಕ್ಸೆಟ್ರಾ, ಹೌದಾ? ಆ 7 ಬಣ್ಣ ಸೇರಿ ಕೊನೆಗೆ ಬರ್ತಕ್ಕಂಥದ್ದು ಕಲರ್ಲೆಸ್, ಬೇರೆ ಬೇರೆ ವೇವ್ ಲೆಂತ್ ಅನ್ನ ಹೊಂದಿರತಕ್ಕಂಥದ್ದು. ಸ್ಟಾರ್ಟ್ಸ್ ಫ್ರಮ್ 350 ಟು ಎಂಡ್ಸ್ ವಿತ್ 780. ಹೀಗೆ ಆ ಒಂದು ವೇವ್ ಲೆಂತ್ ಅಲ್ಲಿ ಬರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಸೊ ಲೈಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಪ್ಲಾಂಟ್ಸ್ ಬಿಕಾಸ್ ಪ್ಲಾಂಟ್ಸ್ synthesized food with the help of light or in the presence of light. That synthesis of food, that phenomenon is said to be photosynthesis. ಈ ಸಸ್ಯಗಳು ಏನು ಮಾಡುತ್ತೆ, ಬೆಳಕಿನ ಸಹಾಯದಿಂದ ಆಹಾರವನ್ನು ತಯಾರು ಮಾಡಿಕೊಳ್ತದೆ. ಅದನ್ನು ನಾವು ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತ ಕರಿತೇವೆ. ಇಂಗ್ಲಿಷಲ್ಲಿ ಫೋಟೋಸಿಂಥಸಿಸ್. ಫೋಟೋ ಮೀನ್ಸ್ ಲೈಟ್, ಸಿಂಥಸಿಸ್ ಮೀನ್ಸ್ ದಟ್ ಈಸ್ ಪ್ರಿಪರೇಷನ್ ಆಫ್ ಫುಡ್. ಇದು ಫೋಟೋಸಿಂಥಸಿಸ್. ಹಿಯರ್ ಡ್ಯೂರಿಂಗ್ ಫೋಟೋಸಿಂಥಸಿಸ್ ದಟ್ ಲೈಟ್ ಎನರ್ಜಿ ಕನ್ವರ್ಟೆಡ್ ಇಂಟು ಕೆಮಿಕಲ್ ಎನರ್ಜಿ ಬೈ ಪ್ಲಾಂಟ್ಸ್. ಆಗೇನ್ ಮಾಡುತ್ತೆ ಸಸ್ಯಗಳು, ಆ ಲೈಟ್ ಎನರ್ಜಿಯನ್ನ ಏನ್ ಮಾಡುತ್ತೆ, ಕನ್ವರ್ಟ್ ಮಾಡ್ಕೊಳ್ತದೆ, ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಯನ್ನ ಮಾಡ್ಕೊಳ್ತದೆ. ಹಾಗಾಗಿ ನಾವು ಪ್ಲಾಂಟ್ಸ್ ಅನ್ನ ಎಸ್ಪೆಷಲಿ ಆಟೋಟ್ರೋಫ್ಸ್ ಅಂತ ಕರಿತೇವೆ. ಪ್ಲಾಂಟ್ಸ್ ನಥಿಂಗ್ ಬಟ್ ಆಟೋಟ್ರೋಫ್ಸ್. ಆಟೋ ಅಂತಂದ್ರೆ ಸೆಲ್ಫ್ ಸಿಂಥಸೈಸ್ ಫುಡ್, ತಮ್ಮಷ್ಟಕ್ಕೆ ಆಹಾರವನ್ನು ತಯಾರು ಮಾಡಿಕೊಳ್ಳುವಂತರು, ನಾಟ್ ಆನಿಮಲ್ಸ್ ಅಲ್ವಾ? ಹಾಗಾಗಿ ನಾವೆಲ್ಲ ಎಟಿರೋಟ್ರೋಫ್ಸ್ ಅಂತಂದ್ರೆ ಅನಿಮಲ್ಸ್ ಎಲ್ಲ, ಪ್ಲಾಂಟ್ಸ್ ಎಲ್ಲ ಆಟೋಟ್ರೋಫ್ಸ್ ಅಂತ ಕರಿತೇವೆ. ಆಟೋ ಮೀನ್ಸ್ ಸೆಲ್ಫ್, ಟ್ರೋಫ್ಸ್ ತನ್ನಷ್ಟಕ್ಕೆ ತಾನು ಆಹಾರವನ್ನ ತಯಾರು ಮಾಡಿಕೊಳ್ಳುವಂಥದ್ದು ಪ್ಲಾಂಟ್ಸ್ ಮಾತ್ರ, ಅವರನ್ನ ಆಟೋಟ್ರೋಫ್ಸ್ ಅಂತ ಕರಿತೇವೆ. ಸೊ ಲೈಟ್ that is very important for plants, mainly for photosynthesis phenomena. Okay, the light intensity, ಏನು ಬೆಳಕಿನ ತೀಕ್ಷ್ಣತೆ ಇದೆ, that is vary from place to place. ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಏನಾಗ್ತದೆ, ವ್ಯತ್ಯಾಸವನ್ನ ಹೊಂದುತ್ತೆ ಆ ತೀಕ್ಷ್ಣತೆ ಅಂತಕ್ಕಂಥದ್ದು. Some plants receive light wavelength with full wavelength, so high intensity light intensity. Some receive low light intensity. ಹೀಗೆ ವ್ಯತ್ಯಾಸವನ್ನು ನಾವು ನೋಡ್ತೇವೆ. ಅಲ್ಲೇನಾಗ್ತದೆ, ಯಾವ ರೀತಿ ರೆಸ್ಪಾಂಡ್ ಮಾಡ್ತದೆ, ಹೌ ದೇ ರೆಸ್ಪಾಂಡ್ ಟುವರ್ಡ್ಸ್ ದಿ ಹೈ ಲೈಟ್ ಇಂಟೆನ್ಸಿಟಿ and the low light intensity. That phenomenon is called photoperiodism. So light affects growth and development in plants. ಹಾಗಾಗಿ ಬೆಳಕು ಏನಿದೆ, ಅದರ ತೀಕ್ಷ್ಣತೆ ಏನಿದೆ, ಸಸ್ಯಗಳ ಬೆಳವಣಿಗೆ ಮೇಲೆ ಪರಿಣಾಮವನ್ನು ಬೀರುವಂಥದ್ದು. Coming to the animal side, so in aquatic condition, light penetrates only at the depth of 500 meters. ಎಷ್ಟು ಮೀಟರ್ ಒಳಗಡೆ ಮಾತ್ರ ಲೈಟ್ ಏನಾಗುತ್ತೆ, ಪೆನಿಟ್ರೇಟ್ ಆಗ್ತದೆ ನೀರಿನಲ್ಲಿ? ಕೇವಲ 500 ಮೀಟರ್ಗಳವರೆಗೆ ಮಾತ್ರ, ಆಳದವರೆಗೆ ಮಾತ್ರ ಲೈಟ್ ಪೆನಿಟ್ರೇಟ್ ಆಗ್ತದೆ ಸೊ ವಾಟರ್ ಬಾಡಿಯಲ್ಲಿ. ಹಾಗಾದ್ರೆ ಡೀಪ್ ಸೀ ಅನಿಮಲ್ಸ್, ಹೌ ದೇ ಸರ್ವೈವ್ ವಿತೌಟ್ ಲೈಟ್ ಪೆನಿಟ್ರೇಷನ್? ಹಾಗಾದ್ರೆ ಸಮುದ್ರದ ತಳಭಾಗದಲ್ಲಿ, ಆಳವಾದ ಭಾಗದಲ್ಲಿ, ಸಮುದ್ರದಲ್ಲಿ, ಸಾಗರದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂತಹ ಏನು ಪ್ರಾಣಿಗಳಿದೆ, ಮತ್ತೆ ಅವಕ್ಕೆ ಲೈಟ್ ಇಲ್ಲದೇನೆ, ಬೆಳಕಿಲ್ಲದೇನೆ, ಆ ಸೋಲಾರ್ ರೇಡಿಯೇಷನ್ ಇಲ್ಲದೇನೆ ಹೇಗೆ ಅವು ಬದುಕುತ್ತೆ ಅಂದಾಗ, ದೇರ್ ಇಸ್ ಅ ಸ್ಪೆಷಲ್ ಮೆಕ್ಯಾನಿಸಮ್ ದಟ್ ಈಸ್ ಕಾಲ್ಡ್ ಸೆಲೇಷಿಯಸ್
celestial source of energy. Source of energy. Oh, this one is amazing. ತುಂಬಾ ವಿಸ್ಮಯವಾಗಿರ್ತಕ್ಕಂಥದ್ದು. ವಾಟ್ ಇಸ್ ಮೆಂಟ್ ಬೈ celestial? ಏನು ಹಂಗಂದ್ರೆ celestial ಅಂತಂದ್ರೆ ಸಮುದ್ರದ ಆಳದಲ್ಲಿ ವಾಸ ಮಾಡ್ತಕ್ಕಂತಹ ಪ್ರಾಣಿಗಳಿಗೆ ಏನಾಗ್ತದೆ, ಈ ಲೈಟ್ ಪೆನಿಟ್ರೇಟ್ ಆಗೋದಿಲ್ಲ ಅಷ್ಟು ಆಳದವರೆಗೆ. ಸೊ ದೇರ್ ಈಸ್ ಎ ಡಾರ್ಕ್ ಕಂಡೀಷನ್ ಇನ್ ಡೀಪ್ ಸಿ ಸ್ಪೇಸ್. ಆಳದಲ್ಲಿ ಡಾರ್ಕ್ ಆಗಿರ್ತದೆ. ಹಾಗಿದ್ದಾಗ ಬೆಳಕೆ ಇಲ್ಲದೆ ಇದ್ದಾಗ ಹೇಗೆ ಅವನು ಸರ್ವೈವ್ ಆಗ್ತದೆ ಅಂದಾಗ ಒಂದು ಅಮೇಝಿಂಗ್ ಮೆಕ್ಯಾನಿಸಮ್ ಇದೆ. ಅದನ್ನು ನಾವು ಸೆಲೆನ್ಷಿಯಲ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿತೀವಿ. ಏನು ಹಾಗಂದ್ರೆ ಅಂದಾಗ, ಸೊ ಸ್ಕೈ ನಾವು ಬಿಲೀವ್ ಮಾಡ್ಕೊಂಡಿರ್ತಕ್ಕಂಥದ್ದು ಏನು ಮೋಡ ಇದೆ, ಆ ಮೋಡದಿಂದ ಏನಾಗ್ತದೆ ರಿಫ್ಲೆಕ್ಟ್ ಆಗ್ತಕ್ಕಂತಹ ಆ ರೇಡಿಯೇಷನ್ ಏನಿದೆ, ಸನ್ನಿಂದ ರಿಫ್ಲೆಕ್ಟ್ ಆಗ್ತಕ್ಕಂಥ ರೇಡಿಯೇಷನ್ ಏನಿದೆ, ಆ ರೇಡಿಯೇಷನ್ ಏನಾಗ್ತದೆ ಸೊ ಕನ್ವರ್ಟ್ ಆಗುವಂಥದ್ದು. ಕನ್ವರ್ಟ್ ಆಗಿ ಏನಾಗ್ತದೆ ಮೆಕ್ಯಾನಿಕಲ್ ಎನರ್ಜಿ ಆಗ್ತದೆ ಅಲ್ಲಿ. ಸೊ ಕೆಮಿಕಲ್ ಎನರ್ಜಿ ಏನಾಗಿರ್ತದೆ ಅಲ್ಲಿ, ಮೆಕ್ಯಾನಿಕಲ್ ಎನರ್ಜಿ ಆಗ್ತದೆ ವ್ಯಾನ್ ದೇ ರೀಚಸ್ ಟು ದಿ ಸರ್ಫೇಸ್ ಆಫ್ ದಿ ವಾಟರ್ ಬಾಡಿ. ಆ ಬಾಡಿ ಏನಿದೆ ವಾಟರ್ ಬಾಡಿ ಸರ್ಫೇಸ್ಗೆ ಮೇಲ್ಭಾಗಕ್ಕೆ ಬಂದಾಗ ರಿಯಾಕ್ಷನ್ ಆಗ್ಬಿಟ್ಟು ಏನಾಗ್ತದೆ ಕನ್ವರ್ಟೆಡ್ ಇಂಟು ಮೆಕ್ಯಾನಿಕಲ್ ಎನರ್ಜಿ. ಮೆಕ್ಯಾನಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಆಗಿ ಸೊ ದಟ್ ಎನರ್ಜಿ ರೀಚಸ್ ಟು ದಿ ಬಾಟಮ್ ಆರ್ ಡೀಪ್ ಸಿ ಲೆವೆಲ್. ಆ ಕೆಳವರೆಗೂ ಹೋಗುತ್ತೆ. ದಟ್ ಎನರ್ಜಿ ಕ್ಯಾನ್ ಬಿ ಯುಟಿಲೈಸ್ಡ್ ಬೈ ಡೀಪ್ ಸಿ ಆರ್ಗ್ಯಾನಿಸಮ್ಸ್. ಆ ಎನರ್ಜಿಯನ್ನ ಯುಟಿಲೈಸ್ ಮಾಡ್ಕೊಳ್ತದೆ. ದೆನ್ one more mechanism is there in some animals we can see. ನಾವು ನೋಡಬಹುದು ಮತ್ತೊಂದು ಮೆಕ್ಯಾನಿಸಮ್ ಅನ್ನು ನೋಡ್ತೀವಿ ಸಮುದ್ರದ ತಳಭಾಗದಲ್ಲಿ ವಾಸ ಮಾಡ್ತಕ್ಕಂತಹ ಪ್ರಾಣಿಗಳಲ್ಲಿ. ದಟ್ ಈಸ್ ದೇ ಎಮಿಟ್ ಲೈಟ್ ಇನ್ ದಿ ಫೆನಾಮಿನನ್ ಆಫ್ ಬಯೋಲ್ಯೂಮಿನೆಸೆನ್ಸ್. ಯಾವ ರೀತಿ ಅಲ್ಲಿ ವಾಸ ಮಾಡುತ್ತೆ, ಸರ್ಚ್ ಮಾಡುತ್ತೆ ಅದು ಆಹಾರಕ್ಕಾಗಿ ಅಂದಾಗ ಒಂದು ಸ್ಪೆಷಲ್ ಮೆಕ್ಯಾನಿಸಮ್ ಇದೆ. ಸೊ ಅವುಗಳ ಬಾಡಿ ಏನು ಮಾಡ್ತದೆ, ಎಮಿಟ್ ಲೈಟ್. ಲೈಟನ್ನು ಎಮಿಟ್ ಮಾಡುತ್ತಂಥದ್ದು, ಪೆನಿಟ್ರೇಟ್ ಮಾಡ್ತದಂತೆ ಅದರ ಬಾಡಿ. ಆ ಮೆಕ್ಯಾನಿಸಮ್ ಅನ್ನು ನಾವು ಬಯೋಲ್ಯೂಮಿನೆಸೆನ್ಸ್ ಅಂತ ಕರಿತೇವೆ. ಬಯೋಲ್ಯೂಮಿನೆಸೆನ್ಸ್. ಸೊ ಬಯೋಲ್ಯೂಮಿನೆಸೆನ್ಸ್. ಸೊ ಯು ಆಲ್ರೆಡಿ ಸ್ಟಡಿಡ್ ಇನ್ ಫಸ್ಟ್ PUC ದಟ್ ಫೈಲಮ್ ಟೀನೋಫೋರಾ, ನಾನ್ ಕಾರ್ಡೆಡ್ ಫೈಲಮ್ ಟೀನೋಫೋರಾ. ಆ ಟೀನೋಫೋರಾ ಫೈಲಮ್ ಅಲ್ಲಿ ನಾವು ಸ್ಟಡಿ ಮಾಡಿದ್ದೀವಿ ಬಯೋಲ್ಯೂಮಿನೆಸೆನ್ಸ್ ದ ಸ್ಪೆಷಲ್ ಮೆಕ್ಯಾನಿಸಮ್ ಇನ್ ದಟ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್. ಹಿಯರ್ ಇಲ್ಲಿ ಕೂಡ ಏನಾಗ್ತದೆ, ಕೆಲವು ಸ್ಪೀಶೀಸು ತಮ್ಮ ದೇಹದಿಂದ ಏನು ಮಾಡುತ್ತೆ, ಬೆಳಕನ್ನ ಏನು ಮಾಡುತ್ತೆ, ಉಂಟು ಮಾಡುತ್ತಂತೆ, ಕ್ರಿಯೇಟ್ ಮಾಡುತ್ತಂತೆ. ಆ ಕ್ರಿಯೆಯನ್ನ ಬಯೋಲ್ಯೂಮಿನೆಸೆನ್ಸ್ ಅಂತ ಹೇಳ್ತೇವೆ. ದಟ್ ಲೈಟ್ ಡೈರೆಕ್ಟ್ ವೆನ್ ದಟ್ ಆನಿಮಲ್ ಮೂವ್ ಟುವರ್ಡ್ಸ್ ಡೈರೆಕ್ಷನ್, ಡಿಫರೆಂಟ್ ಡೈರೆಕ್ಷನ್, ಬೇರೆ ಬೇರೆ ಕಡೆ ಹೋಗ್ಬೇಕಾದ್ರೆ ಅದೇನ್ ಮಾಡ್ತದೆ, ಹೆಲ್ಪ್ ಮಾಡ್ತದೆ ಆ ಲೈಟ್. ಆ ಕ್ರಿಯೆಯನ್ನ ನಾವು ಬಯೋಲ್ಯೂಮಿನೆಸೆನ್ಸ್ ಅಂತ ಕರಿತೇವೆ. ಬೈ ದಟ್ ಟೈಮ್ ಇನ್ ದಟ್ ಪ್ರಾಸೆಸ್ ಟೇಕ್ಸ್ ಪ್ಲೇಸ್ ಬೈ ದಿ ಹೆಲ್ಪ್ ಆಫ್ ಎ ಸಬ್ಸ್ಟೆನ್ಸ್ ಕಾಲ್ಡ್ ಆಸ್, ಒಂದು ವಿಶೇಷವಾಗಿರ್ತಕ್ಕಂಥ ವಸ್ತು ಇದೆ ಅಂತ ಅದರಲ್ಲಿ, ದಟ್ ಈಸ್ ಕಾಲ್ಡ್ ಲ್ಯೂಸಿಫೆರಿನ್. ಲ್ಯೂಸಿಫೆರಿನ್. ಸೊ ದಿಸ್ ಇಸ್ ಎಕ್ಸ್ಟ್ರಾ ಪಾಯಿಂಟ್ ಫಾರ್ ಯು. ನಿಮ್ಗೊಂದು ಎಕ್ಸ್ಟ್ರಾ ಪಾಯಿಂಟ್ ಇದು. ಆ ಬಯೋಲ್ಯೂಮಿನೆಸೆನ್ಸ್ ಆ ಕಿರಣ ಲೈಟ್ ಅನ್ನ, ಬೆಳಕನ್ನ ಏನ್ ಮಾಡುತ್ತೆ, ದೇಹದಿಂದ ಹೊರ ಚೆಲ್ಲುತ್ತೆ. ಆ ಚೆಲ್ಲುವಾಗ ಅದರ ದೇಹದಲ್ಲಿ ಒಂದು ವಸ್ತುವಿನ ಸಹಾಯದಿಂದ ಲೈಟ್ ಬಿಡುಗಡೆ ಆಗುತ್ತಂತೆ. ಆ ವಸ್ತುವನ್ನ ನಾವೇನಂತ ಕರಿತೇವೆ, ಲ್ಯೂಸಿಫೆರಿನ್ ಅಂತ ಕರಿತೇವೆ. With the help of this substance, light can be penetrate or emit from the body of that organism. Bioluminescence ಅಂತ ಹೇಳ್ತೇವೆ. ಹಾಗೆ ನಾವು ಮತ್ತೆ ನೋಡುವಾಗ ಏನ್ ಮಾಡ್ಬೋದು, some animals exhibit chemosynthesis. ಆ ಕೆಳಭಾಗದಲ್ಲಿ ವಾಸ ಮಾಡ್ತಕ್ಕಂಥ ಇನ್ನು ಕೆಲವು ಸ್ಪೀಶೀಸ್ ಅಲ್ಲಿ ಬಾಡಿಯಲ್ಲಿ ಏನಾಗ್ತದೆ, ಕೀಮೋಸಿಂಥಸಿಸ್. ಫಾರ್ ಎಕ್ಸಾಂಪಲ್ ಬ್ಯಾಕ್ಟೀರಿಯಾ. ನಾವು ಬ್ಯಾಕ್ಟೀರಿಯಾ ಕೊಡ್ಬೋದು ಕೀಮೋಸಿಂಥಸಿಸ್ ಅಂದಾಗ. ಏನ್ ಮಾಡುತ್ತೆ ಅದು, ಆ ಬೆಳಕಿಲ್ದೇನೆ ಕೆಮಿಕಲ್ ರಿಯಾಕ್ಷನ್ ಇಂದ ಏನ್ ಮಾಡುತ್ತೆ, ಸರ್ವೈವ್ ಆಗ್ತದಂತೆ ಇನ್ ದಟ್ ಎಕ್ಸ್ಟ್ರೀಮ್ ಕಂಡೀಷನ್ ವಿತೌಟ್ ಲೈಟ್. ಸೊ
These are the important aspects were studied in the important abiotic factor, that is light ಅಂತ ಹೇಳ್ತೇವೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ನೋಡಿದ್ವಿ ನಾವು, ಲೈಟ್ ಅಂತ ಹೇಳ್ತೀವಿ. ಎಲ್ಲಿಂದ ಸಿಗುತ್ತೆ ನಮಗೆ? ಸೂರ್ಯನಿಂದ ಸಿಗ್ತಕ್ಕಂಥದ್ದು. ಫೋಟೋಸಿಂಥಸಿಸ್ಗೆ ಪ್ಲಾಂಟ್ಸ್ ಹೇಗೆ ಯುಟಿಲೈಸ್ ಮಾಡ್ಕೊಳ್ತದೆ, ಹಾಗೆ ಬೆಳಕಿನ ತೀಕ್ಷ್ಣತೆ ಯಾವ ರೀತಿ ಅಫೆಕ್ಟ್ ಮಾಡುತ್ತೆ ಸಸ್ಯಗಳಲ್ಲಿ, ಜೊತೆಗೆ ಈ ಒಂದು ಆಳವಾದ ನೀರಿನಲ್ಲಿ ವಾಸ ಮಾಡ್ತಕ್ಕಂತಹ ಅನಿಮಲ್ಸ್ ಅಲ್ಲಿ ಬೆಳಕೆ ಇಲ್ಲದೆ ಇದ್ದಾಗ ಯಾವ ಮೆಕ್ಯಾನಿಸಮ್ ಇಂದ ಸರ್ವೈವ್ ಆಗಿದೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋದ್ವಿ, ಹೌದಲ್ವಾ? ಸೊ ಇದು ನಾವು ನೋಡ್ತಕ್ಕಂಥ ಅನದರ್ ಇಂಪಾರ್ಟೆಂಟ್ abiotic factor light. Then we move on to the last one, that is soil. ಈಗ these 4 abiotic factors already given in your textbook. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರೋದನ್ನ ಮಾತ್ರ ನಾವು ಇಲ್ಲಿ ಏನ್ ಮಾಡಬೇಕು, ಹೇಳ್ತಾ ಹೋಗೋಣ. ಈಗ ಕೊನೆಯದಾಗಿ ಬರೋಣ ನಾವು ಸಾಯಿಲ್. ಲೈಟ್ ಆಯ್ತು, ವಾಟರ್, ಟೆಂಪರೇಚರ್, ದೆನ್ ಲಾಸ್ಟ್ ಒನ್ ಈಸ್ ಸಾಯಿಲ್, ಮಣ್ಣು ಅಂತ ಹೇಳ್ತೇವೆ. ನಾವು ಸಾಯಿಲ್ ಅನದರ್ ಇಂಪಾರ್ಟೆಂಟ್ abiotic factor and also environmental factor. You know that. So soil, how it's formed? ಹೇಗೆ ಫಾರ್ಮೇಷನ್ ಆಗ್ತದೆ ಸಾಯಿಲ್ ಹಾಗಾದ್ರೆ? ಸೊ ಸಾಯಿಲ್ ಈಸ್ ಫಾರ್ಮ್ಡ್ ಬೈ ದಿ ಪ್ರಾಸೆಸ್ ಆಫ್ ವೆದರಿಂಗ್, ದಟ್ ಈಸ್ ಕಾಲ್ಡ್ ವೆದರಿಂಗ್ ಆಫ್ ರಾಕ್ಸ್. ವೆದರಿಂಗ್ ಆಫ್ ರಾಕ್ಸ್. ಹಾಗಾದ್ರೆ ಮಣ್ಣು ಹೇಗೆ ಉಂಟಾಗುತ್ತೆ ಅಂದಾಗ ಬೈ ದಿ ಪ್ರೊಸೆಸ್ ಆಫ್ ವೆದರಿಂಗ್ ಆಫ್ ರಾಕ್ಸ್ ಅಂತ ಕರಿತೇವೆ. ಏನಿದು ವೆದರಿಂಗ್ ಆಫ್ ರಾಕ್ಸ್ ಅಂತಂದ್ರೆ ಶಿಥಿಲೀಕರಣ. ಈ ಬಂಡೆಗಳು, ಕಲ್ಲುಗಳು ಏನಾಗ್ತದೆ, ಶಿಥಿಲೀಗೊಂಡು ಅಂದ್ರೆ ಅದೇನಾಗ್ತದೆ, ಮೇಲ್ ಸರ್ಫೇಸ್ ಎಲ್ಲ ಏನಾಗುತ್ತೆ, ಲೂಸ್ ಆಗ್ಬಿಟ್ಟು ಬ್ರೇಕ್ ಡೌನ್ ಆಗ್ತಾ ಬರ್ತದೆ. ಅದನ್ನು ನಾವು ಶಿಥಿಲೀಕರಣ ಅಂತ ಕರಿತೇವೆ. ಅದು ವೆದರಿಂಗ್ ಆಫ್ ರಾಕ್ಸ್ ಅಂತ ಕರಿತೀವಿ. ಸೊ ವೆದರಿಂಗ್ ಆಫ್ ರಾಕ್ಸ್ ಡ್ಯೂ ಟು ಅಟ್ಮಾಸ್ಫರಿಕ್ ಗ್ಯಾಸಸ್, ಆಸಿಡ್ಸ್ ಎಕ್ಸೆಟ್ರಾ. ಯಾಕೆ ಈ ಕ್ರಿಯೆ ಉಂಟಾಗ್ತದೆ ಅಂದ್ರೆ, ಬಂಡೆಗಳ ಮೇಲ್ಭಾಗದಲ್ಲಿ ಶಿಥಿಲೀಕರಣವಾಗ್ತಕ್ಕಂಥದ್ದು ಯಾಕೆ ಅಂದಾಗ ವಾತಾವರಣದಲ್ಲಿರ್ತಕ್ಕಂಥ ಆಸಿಡ್ಸ್ ಮತ್ತೆ ಗ್ಯಾಸಸ್ ಇವುಗಳ ರಿಯಾಕ್ಷನ್ ಇಂದ ಏನಾಗ್ತದೆ, ಮೇಲ್ಪದರ ಸಡಿಲಗೊಂಡು ಸಣ್ಣ ಸಣ್ಣ ಕಣಗಳಾಗಿ ಬ್ರೇಕ್ ಡೌನ್ ಆಗ್ತದೆ. ಅದನ್ನೇ ನಾವು ವೆದರಿಂಗ್ ಆಫ್ ರಾಕ್ಸ್ ಅಂತ ಕರಿತೇವೆ. ದಟ್ ಲೀಡ್ಸ್ ಫಾರ್ಮೇಷನ್ ಆಫ್ ಸಾಯಿಲ್. ಆ ಶಿಥಿಲೀಕರಣನೇ, ಆ ಬ್ರೇಕ್ ಡೌನ್ ಆಫ್ ಮಾಲಿಕ್ಯೂಲ್ಸ್ ಏನಾಗ್ತದೆ, ಪಾರ್ಟಿಕಲ್ಸ್ ಸಾಯಿಲ್ ಆಗಿ ಕನ್ವರ್ಟ್ ಆಗ್ತದೆ. ನಾವು ಪ್ರಾಪರ್ಟೀಸ್ ಆಫ್ ಸಾಯಿಲ್. ಹಾಗಾದ್ರೆ ಏನ್ ನೋಡ್ಬೋದು ನಾವು ಪ್ರಾಪರ್ಟೀಸ್ ಅನ್ನ ಸಾಯಿಲ್ ಅಲ್ಲಿ? ಪ್ರಾಪರ್ಟೀಸ್ ಆಫ್ ಸಾಯಿಲ್. ಸೊ properties are both physical and chemical properties were studied in this soil factor. ನಾವು ಅಭ್ಯಾಸ ಮಾಡಬಹುದು. ಅಲ್ಲಿ ನಾವು ಭೌತಿಕ ಗುಣಗಳು ಅಂತ ಕರಿತೀವಿ. ಮಣ್ಣಿನ ಭೌತಿಕ ಗುಣಗಳು, ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಸಾಯಿಲ್. ಮಣ್ಣಿನ ರಾಸಾಯನಿಕ ಗುಣಗಳು, ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಸಾಯಿಲ್. ಸೊ ಪ್ರಾಪರ್ಟೀಸ್ ಆಫ್ ಸಾಯಿಲ್. ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಸಾಯಿಲ್ ಇನ್ಕ್ಲೂಡ್ಸ್ ಫಿಸಿಕಲ್ ಪ್ರಾಪರ್ಟೀಸ್. ಏನೇನನ್ನ ಒಳಗೊಂಡಿದೆಪ್ಪ ಇದು ಭೌತಿಕ ಗುಣಗಳು ಅಂದಾಗ, ಒನ್ ಈಸ್ ಸಾಯಿಲ್ ಏರ್, ಸೆಕೆಂಡ್ ಒನ್ ಈಸ್ ಸಾಯಿಲ್ ಪೋರೋಸಿಟಿ, ಸಾಯಿಲ್ ಪೋರೋಸಿಟಿ, and third one is soil air, soil porosity and water holding capacity. Water holding capacity. ನೋಡಿ, ಈ ಮೂರು ಗುಣಗಳನ್ನ ನಾವೇನಂತ ಕರಿತೇವೆ, ಫಿಸಿಕಲ್ ಪ್ರಾಪರ್ಟೀಸ್ ಅಂತ ಹೇಳ್ತೀವಿ. ಭೌತಿಕ ಗುಣಗಳು. ಒಂದು ಸಾಯಿಲ್ ಏರ್, ಎರಡನೇದು ಸಾಯಿಲ್ ಪೋರೋಸಿಟಿ, ಮೂರನೇದು ಸಾಯಿಲ್ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ. ಸಾಯಿಲ್ ಏರ್ ಅಂದಾಗ ದಟ್ ಈಸ್ ದಿ ಅರೇಂಜ್ಮೆಂಟ್ ಆಫ್ ಸಾಯಿಲ್ ಪಾರ್ಟಿಕಲ್ಸ್ ಅಲ್ಲಿ ಸಮ್ gaps, that is interspaces, through which the exchange of gases takes place from the external to internal. ಹೊರಗಡೆಯಿಂದ ಒಳಭಾಗಕ್ಕೆ ಏನಾಗ್ತದೆ, ಗ್ಯಾಸಸ್ ಎಕ್ಸ್ಚೇಂಜ್ ಆಗ್ತದೆ. ಸಾಯಿಲ್ ಏರ್ ಅಂತ ಕರೀತಾರೆ. ದೆನ್ ಸಾಯಿಲ್ ಪೋರೋಸಿಟಿ.
that is arrangement of molecules leave again interspaces through which those pores or openings through which water penetrates towards the innermost layer of the soil. ಇದರ ಮೂಲಕ ಏನಾಗ್ತದೆ, ಮಳೆಯ ನೀರು ಒಳಭಾಗವನ್ನು ಪ್ರವೇಶಿಸುತ್ತೆ. ದೆನ್ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ. ಸೊ some soil texture, some soil has high water holding capacity, some has low water holding capacity. For example, black soil ನೋಡಿದ್ದೀರಾ ನೀವು, ಕಪ್ಪು ಮಣ್ಣು. Here particles, the arrangement of particles tightly arranged or closely arranged. ಈ ಮಣ್ಣಿನ ಕಣಗಳು ಏನಾಗಿದೆ, ಒತ್ತೊತ್ತಾಗಿ ಸೇರ್ಕೊಂಡಿರೋದ್ರಿಂದ ಇಂಟರ್ಸ್ಪೇಸಸ್ ಕಡಿಮೆ ಇರ್ತದಲ್ಲಿ, ರಂಧ್ರಗಳು ಕಡಿಮೆ ಆಗ್ತದೆ. ಹಾಗಾಗಿ ಒಂದು ಸಲ ನೀರು ಪೆನಿಟ್ರೇಟ್ ಆಗಿ ಒಳಗಡೆ ಹೋಯ್ತು ಅಂತಂದಾಗ ಏನಾಗ್ತದೆ, ಸ್ಟೋರ್ ಆಗುತ್ತಲ್ಲಿ, ಬಹಳ ದಿನಗಳವರೆಗೆ ಸ್ಟೋರ್ ಆಗ್ತದೆ. ಕೆಪಾಸಿಟಿ ಜಾಸ್ತಿ ಇರ್ತದಲ್ಲಿ, ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ. ಯಾಕೆಂದ್ರೆ ಈಸಿಯಾಗಿ ಎವಾಪರೇಟ್ ಆಗಲಿಕ್ಕೆ ಪೋರ್ಸ್ ಇರೋದಿಲ್ಲ. ಹಾಗೆ ನಾವು ಸ್ಯಾಂಡಿ ಸಾಯಿಲ್ ಅನ್ನು ತಗೊಂಡಾಗ ಲೂಸ್ಲಿ ಅರೇಂಜ್ಡ್, ಬಿಡಿ ಬಿಡಿಯಾಗಿ ಅರೇಂಜ್ ಆಗಿರ್ತದೆ. ಸೊ ದಟ್ ರಿಸಲ್ಟ್ಸ್ ಫಾರ್ಮೇಶನ್ ಆಫ್ ಲಾರ್ಜ್ ಓಪನಿಂಗ್ಸ್, ದೊಡ್ಡ ಓಪನಿಂಗ್ಸ್ ಕ್ರಿಯೇಟ್ ಆಗ್ತದೆ. ಥ್ರೂ ವಿಚ್ ಈಸಿಯಾಗಿ ಏನೋ ವಾಟರ್ ಒಳಗಡೆ ಹೋಗ್ತದೆ, ಅಷ್ಟೇ ಕ್ವಿಕ್ ಆಗಿ ಎವಾಪರೇಟ್ ಆಗ್ತದೆ. ಇದು ನಾವು ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಹೈ ಅಂಡ್ ಲೋ ಇನ್ ಡಿಫರೆಂಟ್ ಸಾಯಿಲ್ ಟೈಪ್ಸ್ ಅಂತ ಹೇಳ್ತೀವಿ. ನಾವು what about in sea and ocean bottom? You know that the floor of the sea or ocean, ಸಮುದ್ರ ಅಥವಾ ಸಾಗರದ ತಳಭಾಗದಲ್ಲಿ again that floor or bottom filled with soil, a certain type of fine soil and pebbles, ಸಣ್ಣ ಸಣ್ಣ ಕಣ್ಣುಗಳು ಮತ್ತು ಉತ್ತಮವಾಗಿರ್ತಕ್ಕಂಥ ಮಣ್ಣಿನಿಂದ ಆವೃತವಾಗಿದೆ. ಎಲ್ಲಿ? ಈ ಸಮುದ್ರದ ತಳ. ಸೊ ದಟ್ ಸಾಯಿಲ್ ಆಲ್ಸೋ ಪ್ರೊವೈಡ್ಸ್ ಎಕ್ಸಿಸ್ಟೆನ್ಸ್ ಆಫ್ ಸಮ್ ಸ್ಪೀಶೀಸ್. ನೋಡಿ, ಅಂತಹ ಮಣ್ಣು ಕೂಡ, ತಳಭಾಗದ ಸಮುದ್ರದ ತಳಭಾಗದ ಮಣ್ಣು ಕೂಡ ಏನು ಮಾಡುತ್ತೆ, ಕೆಲವು ವರ್ಗದ ಸ್ಪೀಶೀಸ್ನ ಉದ್ಭವಕ್ಕೆ ಅಥವಾ ಅವುಗಳ ಒಂದು ಫಾರ್ಮೇಷನ್ಗೆ ಏನು ಮಾಡುತ್ತೆ, ಅದು ಸಹಾಯಕವಾಗಿದೆ. ಸಚ್ ಸಾಯಿಲ್ provides existence of some group of species in that bottom of sea or ocean. Example, some sponges or corals or sea anemones. ಯಾವ ಉದಾಹರಣೆ ಏನಾಗ್ತದೆ, ಕೆಲವು ಲೈಫ್ ಫಾರ್ಮ್ಸ್ ಅನ್ನು ನಾವು ನೋಡ್ತೀವಿ, ಅವುಗಳಲ್ಲಿ ಕಾರಲ್ಸ್ ಅಂತ ಹೇಳ್ತೀವಿ. ಏನು ಫೈಲಮ್ ಸೀಲಿಯಂಟರೇಟಾದಲ್ಲಿ ನಾವು ನೋಡ್ತೀವಿ, ಸಿ ಎನಿಮೋನ್ಸ್ ಅಂತ ಹೇಳ್ತೀವಿ. ಆ ಬಾಡಿನಲ್ಲಿ, ಆ ಸ್ಪೀಶೀಸ್ ಬಾಡಿನಲ್ಲಿ ಏನಾಗ್ತದೆ, ಡೆಪಾಸಿಷನ್ ಆಫ್ ಕ್ಯಾಲ್ಶಿಯಂ ಕಾರ್ಬೋನೇಟ್ ಅಂಡ್ ಸಿಲಿಕಾ ಮತ್ತೆ ಕ್ಯಾಲ್ಶಿಯಂ ಕಾರ್ಬೋನೇಟ್ ಡೆಪಾಸಿಟ್ ಆಗ್ಬಿಟ್ಟು ಫೈನಲಿ ಇಟ್ ಕನ್ವರ್ಟ್ಸ್ ಇಂಟು ಎ ಕಾರಲ್. ಅದೇನಾಗ್ತದೆ, ಕಾರಲ್ ಆಗಿ ಕನ್ವರ್ಟ್ ಆಗ್ತದೆ ಆ ಬಾಡಿನಲ್ಲಿ. ಅವನ್ನ ನಾವು ಕಾರಲ್ಸ್ ಅಂತ ಕರಿತೇವೆ, ಸಿ ಎನಿಮೋನ್ಸ್ ಅಂತ ಹೇಳ್ತೀವಿ. ಹಾಗೆ ಸ್ಪಾಂಜಸ್, ಕೆಲವು ಸ್ಪಾಂಜಸ್ ಕೂಡ ಪೋರಿಫೆರಾ ಫೈಲಮ್, ಅಲ್ಲಿನ ಕೆಳಭಾಗದಲ್ಲಿ ಏನಾಗಿದೆ, ಅಲ್ಲಿ ಫಾರ್ಮೇಷನ್ ಆಗಿದೆ, ಸರ್ವೈವ್ ಆಗಿದೆ. ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಸಚ್ ಟೈಪ್ ಆಫ್ ಸಾಯಿಲ್, ದೋಸ್ ಅನಿಮಲ್ಸ್ ಆರ್ ಕಾಲ್ಡ್, ಅಂತ ಅನಿಮಲ್ಸ್ ಅನ್ನು ನಾವೇನಂತ ಕರಿತೇವೆ, ಬೆಂಥಿಕ್ animals ಅಂತ ಕರಿತೇವೆ. ಸೊ benthic animals means, ಹಾಗಂದ್ರೆ ಏನು benthic animals ಅಂತಂದ್ರೆ, they found at the bottom of sea or ocean. ಸಮುದ್ರದ ತಳಭಾಗದಲ್ಲಿ ಕಂಡುಬರುವಂತಹ ವಾಸಿಸುವಂತಹ ಪ್ರಾಣಿಗಳು, ಅವುಗಳನ್ನ ನಾವು benthic animals ಅಂತ ಕರಿತೇವೆ. Now we move on to the next concept, that one is responses to abiotic factors. Responses to abiotic factors. Abiotic factors. ನೋಡಿ, ಮುಂದಿನ ಒಂದು ಕಾನ್ಸೆಪ್ಟ್ಗೆ ಹೋಗೋಣ. ರೆಸ್ಪಾನ್ಸಸ್, ಪ್ರತಿಕ್ರಿಯೆ ಹೇಗಿದೆ.
ಏಬಯೋಟಿಕ್ ಫ್ಯಾಕ್ಟರ್ಸ್ನ ಪ್ರತಿಕ್ರಿಯೆ ಹೇಗಿದೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ಹಿಯರ್ ರೆಸ್ಪಾನ್ಸಸ್ ಟು ಏಬಯೋಟಿಕ್ ಫ್ಯಾಕ್ಟರ್ಸ್. You know that some species would have evolved due to constant internal temperature. ನಾವು ಎವಲ್ಯೂಷನ್ನಲ್ಲಿ ಸ್ಟಡಿ ಮಾಡಿದ್ದೀವಿ. ಈ ಮೆಜಾರಿಟಿ ಆಫ್ ಅನಿಮಲ್ಸ್ ಏನಿದೆ, ಎಸ್ಪೆಷಲಿ ಮ್ಯಾಮಲ್ಸ್, ಸಸ್ತನಿಗಳನ್ನು ನಾವು ತೆಗೆದುಕೊಂಡಾಗ ಅದರ ಎವಲ್ಯೂಷನನ್ನು ನಾವು ನೋಡಿದಾಗ, ಜೀವ ವಿಕಾಸ ನೋಡಿದಾಗ, ಇವುಗಳೆಲ್ಲವೂ ಕೂಡ ಯಾವ ರೀತಿ ಇವಾಲ್ವ್ ಆಗಿದೆ ಅಂತಂತಂದರೆ ಅವುಗಳಲ್ಲಿರ್ತಕ್ಕಂತಹ ಬಾಡಿ ಕಾನ್ಸ್ಟೆಂಟ್ ಬಾಡಿ ಟೆಂಪರೇಚರ್ ಅಂತ ಕರಿತೇವೆ. ದಟ್ ಈಸ್ ಕಾಲ್ಡ್ ಕಾನ್ಸ್ಟೆನ್ಸಿ. ಬಾಡಿ ಕಾನ್ಸ್ಟೆನ್ಸಿ, ಸ್ಥಿರತೆ. ಆ ಸ್ಥಿರತೆಯನ್ನು ಹೊಂದಿದ್ದಾವೆ. ಹಾಗಾಗಿನೇ ಇವಾಲ್ವ್ ಆಗಿ ಏನಾಗಿದೆ, ಈ ಲ್ಯಾಂಡ್ ಮೇಲೆ ಹಾಗೂ ವಾಟರ್ನಲ್ಲೂ ಕೂಡ ಸಾಕಷ್ಟು ಸ್ಪೀಶೀಸ್ಗಳು ಇವತ್ತು ಸರ್ವೈವ್ ಆಗಿದೆ. ಇದನ್ನು ನಾವು ನೋಡ್ಬೋದು. ಈ ಅಂಶವನ್ನು ಎವಲ್ಯೂಷನ್ನಲ್ಲಿ ನಾವು ಗಮನಿಸಿದ್ದೀವಿ. ಸೊ ಮೋಸ್ಟ್ಲಿ ಆರ್ ಮೆಜಾರಿಟಿ ಆಫ್ ಅನಿಮಲ್ಸ್ ಆರ್ ಮ್ಯಾಮಲ್ಸ್. ಸೊ ವಾಟ್ ಈಸ್ ಮೆಂಟ್ ಬೈ ಕಾನ್ಸ್ಟೆನ್ಸಿ? ಕಾನ್ಸ್ಟೆನ್ಸಿ ಇನ್ ಕನ್ನಡ ನಾವೇನಂತ ಕರಿತೇವೆ, ಸ್ಥಿರತೆ ಅಂತ ಹೇಳ್ಬಿಟ್ಟು ಕರಿತೇವೆ. ಸೊ ಕಾನ್ಸ್ಟೆನ್ಸಿ ಮೀನ್ಸ್ ಬಾಡಿ ಹ್ಯಾಸ್ constant thermoregulation and osmoregulation. An organism body has constant thermoregulation and osmoregulation. That is called constancy, ಸ್ಥಿರತೆ. ಆ ಆರ್ಗ್ಯಾನಿಸಮ್ ಬಾಡಿನಲ್ಲಿ ಏನಾಗಿರ್ತದೆ, ಕಾನ್ಸ್ಟೆಂಟ್ ಟೆಂಪರೇಚರ್ ಇರ್ತದೆ. ಅದನ್ನೇ ನಾವು ಥರ್ಮೋ ರೆಗ್ಯುಲೇಷನ್ ಅಂತ ಕರಿತೇವೆ. ದೆನ್ ಕಾನ್ಸ್ಟೆಂಟ್ ಆಸ್ಮೋರೆಗ್ಯುಲೇಷನ್, ದಟ್ ಈಸ್ ಆಸ್ಮಾಟಿಕ್ ಕಾನ್ಸಂಟ್ರೇಷನ್. ಕಾನ್ಸ್ಟೆಂಟ್ ಆಸ್ಮಾಟಿಕ್ ಕಾನ್ಸಂಟ್ರೇಷನ್ ಇನ್ ದಿ ಬಾಡಿ ಫ್ಲೂಯಿಡ್. ಆ ದ್ರವ ಏನಿದೆ, ಬಾಡಿಯಲ್ಲಿರ್ತಕ್ಕಂಥ ದ್ರವದಲ್ಲಿ, ಫ್ಲೂಯಿಡ್ ಅಲ್ಲಿ ಈ ಆಸ್ಮಾಟಿಕ್ ಕಾನ್ಸಂಟ್ರೇಷನ್ ಏನಾಗಿದೆ, ಸ್ಥಿರವಾಗಿರುವಂಥದ್ದು. ಅದನ್ನು ನಾವು ಕಾನ್ಸ್ಟೆಂಟ್ ಆಸ್ಮಾಟಿಕ್ ಕಾನ್ಸಂಟ್ರೇಷನ್ ಅಂತ ಕರಿತೇವೆ. ದಟ್ ಈಸ್ ಕಾಲ್ಡ್ ಆಸ್ಮೋರೆಗ್ಯುಲೇಷನ್. ಸೊ an organism body has or maintain constant thermoregulation and osmoregulation. That is called constancy. ಅದನ್ನೇ ನಾವೇನಂತ ಕರಿತೀವಿ, ಸ್ಥಿರತೆ ಅಂತ ಕರಿತೇವೆ, ಕಾನ್ಸ್ಟೆನ್ಸಿ ಅಂತ ಕರಿತೇವೆ. ದೆನ್ the constant thermoregulation and osmoregulation leads homeostasis. ನೋಡಿ, ಆ ಸ್ಥಿರತೆ ಏನಿದೆ ಅಂದ್ರೆ ಸ್ಥಿರವಾಗಿರ್ತಕ್ಕಂಥ ಒಳಗಿನ ದೇಹದ ಒಳಗಿನ ಉಷ್ಣಾಂಶ, ಹಾಗೆ ಆಸ್ಮಾಟಿಕ್ ಕಾನ್ಸಂಟ್ರೇಷನ್, ಆಸ್ಮೋರೆಗ್ಯುಲೇಷನ್, ಬಾಡಿ ಫ್ಲೂಯಿಡ್ ಅಲ್ಲಿರ್ತಕ್ಕಂತಹ ಆ ಏನು ಮಿನರಲ್ಸ್ ಏನಿದೆ, ಸಾಲ್ಟ್ಸ್ ಇದೆ, ಅದರ ಕಾನ್ಸಂಟ್ರೇಷನ್ ಸ್ಥಿರವಾಗಿರುವಂಥದ್ದು. ಇದನ್ನ ಹೊಂದಿರುವುದನ್ನ ಸ್ಥಿರತೆ, ಕಾನ್ಸ್ಟೆನ್ಸಿ ಅಂತ ಕರಿತೀವಿ. ಈ ಕಾನ್ಸ್ಟೆನ್ಸಿ ಏನನ್ನ ಕೊಡುತ್ತೆ ಮುಂದೆ ಅಂದಾಗ ಹೋಮಿಯೋಸ್ಟಾಸಿಸ್ ಕಂಡೀಷನ್ ಅಂತ ಹೇಳ್ತೇವೆ. ದಟ್ ಲೀಡ್ಸ್ ಹೋಮಿಯೋಸ್ಟಾಸಿಸ್ ಕಂಡೀಷನ್. ನೌ ಡೆಫಿನಿಷನ್ ಫಾರ್ ಹೋಮಿಯೋಸ್ಟಾಸಿಸ್. ಹಾಗಾದ್ರೆ ಹೋಮಿಯೋಸ್ಟಾಸಿಸ್ ಅಂದ್ರೆ ನಾವು ಏನಂತ ಸಮರ್ಥಿಸಬಹುದು? ದಟ್ ಈಸ್ ಮೇಂಟೆನೆನ್ಸ್ ಆಫ್ both constant temperature and constant osmotic concentration. That condition is said to be homeostasis. ಇದನ್ನೇ ನಾವು ಏನಂತ ಕರಿತೀವಿ, ಹೋಮಿಯೋಸ್ಟಾಸಿಸ್ ಅಂತ ಕರಿತೀವಿ. ಯಾವ ಆರ್ಗ್ಯಾನಿಸಮ್ ಬಾಡಿ ಮೇಂಟೈನ್ ಮಾಡುತ್ತೋ, ಬ್ಯಾಲೆನ್ಸ್ ಮಾಡುತ್ತೋ, ಏನನ್ನ, ಕಾನ್ಸ್ಟೆಂಟ್ ಟೆಂಪರೇಚರ್ ಅನ್ನ ಮತ್ತೆ ಕಾನ್ಸ್ಟೆಂಟ್ ಆಸ್ಮಾಟಿಕ್ ಕಾನ್ಸಂಟ್ರೇಷನ್ ಅನ್ನ ಯಾವುದು ಬ್ಯಾಲೆನ್ಸ್ ಮಾಡುತ್ತೋ ಆ ಕಂಡೀಷನ್ ಅನ್ನ ಹೋಮಿಯೋಸ್ಟಾಸಿಸ್ ಅಂತ ಕರಿತೇವೆ. Now, based on the
constancy and homeostasis condition in animals. We can be classified animals into 3 groups. Andre those animals respond to the external environment. ಈಗ ಹೊರಗಡೆ ಇರ್ತಕ್ಕಂಥ ಒಂದು ಪರಿಸರ ಏನಿದೆ ಅದನ್ನು ನಾವು ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್ ಅಂತ ಹೇಳ್ತೀವಿ. ನಮ್ಮ ಬಾಡಿ ಒಳಗಡೆ ಇರುವಂಥ ಪರಿಸರವನ್ನು ಇಂಟರ್ನಲ್ ಎನ್ವೈರನ್ಮೆಂಟ್ ಅಂತ ಕರಿತೇವೆ. ಕೆಲವು ಏನಿದೆ ಮ್ಯಾಮಲ್ಸ್ ಏನಿದಾವೆ, ಮುಂದುವರೆದಿರ್ತಕ್ಕಂಥ ಪ್ರಾಣಿ ವರ್ಗ ಏನಿದೆ, ಒಳಗಡೆ ಇಂಟರ್ನಲ್ ಒಂದು ಎನ್ವೈರನ್ಮೆಂಟ್ ಏನಿದೆ ಅದು ಮೇಂಟೈನ್ಡ್ ಬೈ ಹೋಮಿಯೋಸ್ಟಾಸಿಸ್. ಅಲ್ಲೇನಾಗಿದೆ, ಹೋಮಿಯೋಸ್ಟಾಸಿಸ್ ನೇಚರ್ನ ಮೂಲಕ ಏನಾಗಿದೆ, ಬ್ಯಾಲೆನ್ಸ್ ಆಗಿದೆ ಬಾಡಿ ಒಳಗಡೆ ಇಂಟರ್ನಲ್ ಎನ್ವೈರನ್ಮೆಂಟ್. ಈಗೇನಾಗ್ತದೆ, ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್ಗೆ ರೆಸ್ಪಾಂಡ್ ಮಾಡುವಾಗ ಏನಾಗ್ತದೆ, ಹಿಯರ್ ಚೇಂಜಸ್ ಇನ್ ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್ ಪೀರಿಯಾಡಿಕಲಿ, ಈ ಕ್ರಮವಾಗಿ ಏನಾಗ್ತದೆ, ಹೊರಗಿನ ವಾತಾವರಣದಲ್ಲಿ ಬದಲಾವಣೆ ಆಗ್ತದೆ. ಆಗೇನು ಮಾಡುತ್ತೆ, ಈ ಒಂದು ಹೋಮಿಯೋಸ್ಟಾಸಿಸ್ ಅನಿಮಲ್ಸ್ ಏನು ಮಾಡ್ತದೆ, ಚೇಂಜ್ ಮಾಡ್ಕೊಳ್ತದೆ ಅದು, ಹೌದಾ. ಸೊ ದಿ ಮೇಂಟೈನ್ ಇಂಟರ್ನಲ್ ಎನ್ವೈರನ್ಮೆಂಟ್ ಟು ದಿ ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್. ಅದಕ್ಕೇನು ಮಾಡ್ಕೊಳ್ತದೆ, ಅದು ಅಡ್ಜಸ್ಟ್ ಮಾಡ್ಕೊಳ್ತದೆ. ಇದು ನಾವು ಹೋಮಿಯೋಸ್ಟಾಸಿಸ್ ಇರ್ತಕ್ಕಂಥ ಅನಿಮಲ್ಸ್ ಅಲ್ಲಿ ನೋಡುವಂಥದ್ದು. ಆದರೆ ಇನ್ನು ಕೆಲವು ಅನಿಮಲ್ಸ್ ಏನು ಮಾಡ್ತದೆ, ಸೊ ದೇ ಹ್ಯಾವ್ ನೋ ಕಾನ್ಸ್ಟೆಂಟ್ ಬಾಡಿ ಟೆಂಪರೇಚರ್ ಅಂಡ್ ಆಸ್ಮಾಟಿಕ್ ಕಾನ್ಸಂಟ್ರೇಷನ್, ದಟ್ ಈಸ್ ಹೋಮಿಯೋಸ್ಟಾಸಿಸ್. ಅವ್ರಿಗೆ ಹೋಮಿಯೋಸ್ಟಾಸಿಸ್ ಇರೋದಿಲ್ಲ, ಕಾನ್ಸ್ಟೆನ್ಸಿ ಇರೋದಿಲ್ಲ. ಅಂತ ಅನಿಮಲ್ಸ್ ಏನು ಮಾಡ್ತದೆ, ದೇ ಚೇಂಜ್ ಇಂಟರ್ನಲ್ ಎನ್ವೈರನ್ಮೆಂಟ್ ಟು ದಿ ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್. ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್ಗೆ ಏನಿರುತ್ತೋ ಅದಕ್ಕೆ ಸರಿಯಾಗಿ ದೇಹವನ್ನು ಚೇಂಜ್ ಮಾಡ್ಕೊಳ್ತದೆ, ಅದು ಮೆಟಬಾಲಿಕ್ ಆಕ್ಟಿವಿಟೀಸ್ ಅನ್ನ ಚೇಂಜ್ ಮಾಡ್ಕೊಳ್ತಾ ಹೋಗ್ತದೆ. ಹೀಗೆ ನಾವು ಯಾವ ರೀತಿ ಪ್ರತಿಕ್ರಿಯಿಸುತ್ತೆ ಇಂಟರ್ನಲ್ ಎನ್ವೈರನ್ಮೆಂಟ್ ಇರ್ತಕ್ಕಂಥದ್ದು ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್ಗೆ ಅನಿಮಲ್ಸ್ ಅಂದಾಗ, ಬೇಸ್ಡ್ ಆನ್ ದಿಸ್ ಆಸ್ಪೆಕ್ಟ್ ವಿ ಕ್ಯಾನ್ ಬಿ ಕ್ಲಾಸಿಫೈಡ್ ಅನಿಮಲ್ಸ್ ಇಂಟು 3 ಗ್ರೂಪ್ಸ್. ಇದಕ್ಕೆ ಅನುಗುಣವಾಗಿ ಮತ್ತೆ ನಾವು 3 ಗುಂಪುಗಳಾಗಿ ಮಾಡ್ತೇವೆ ನಾವು ಅನಿಮಲ್ಸ್ ಅನ್ನ. What are those 3 groups? Namely, first one, regulators. Regulators. Second one, conformers. Conformers. And third group is partial regulators. Partial regulators. ನೋಡಿ, 3 ರೀತಿಯಾಗಿ ನಾವು ಗ್ರೂಪ್ ಅನ್ನ ಮಾಡ್ತೇವೆ. ಒಂದು ರೆಗ್ಯುಲೇಟರ್ಸ್ ಅಂತ ಕರೀತೇವೆ. ಯಾರು ಇವರು ರೆಗ್ಯುಲೇಟರ್ಸು? ರೆಗ್ಯುಲೇಟರ್ಸ್ ಇನ್ ದಟ್ ಗ್ರೂಪ್ ಅನಿಮಲ್ಸ್ ಮೇಂಟೈನ್ಡ್ ಕಾನ್ಸ್ಟೆಂಟ್ ಬಾಡಿ ಟೆಂಪರೇಚರ್ ಅಂಡ್ ಆಸ್ಮಾಟಿಕ್ ಕಾನ್ಸಂಟ್ರೇಷನ್, ದಟ್ ಈಸ್ ಹೋಮಿಯೋಸ್ಟಾಸಿಸ್. ಈ ಗ್ರೂಪ್ ಅಲ್ಲಿ ಬರ್ತಕ್ಕಂಥವು ಏನಾಗಿದೆ, ಮ್ಯಾಮಲ್ಸ್. ಎಕ್ಸಾಂಪಲ್ ಫಾರ್ ದಿಸ್ ಗ್ರೂಪ್ ಬರ್ಡ್ಸ್ ಅಂಡ್ ಮ್ಯಾಮಲ್ಸ್. ಏನು ಪಕ್ಷಿಗಳಿದೆ, ಪಕ್ಷಿಗಳು ಮತ್ತೆ ಸಸ್ತನಿಗಳು, ಬರ್ಡ್ಸ್ ಅಂಡ್ ಮ್ಯಾಮಲ್ಸ್. ನೀವು ಕೇಳಿರ್ಬೋದು ಬರ್ಡ್ಸ್ ಮತ್ತೆ ಮ್ಯಾಮಲ್ಸ್, ಅವನನ್ನು ಹೋಮಿಯೋಥರ್ಮಿಕ್ ಅಂತ ಕರಿತೀವಿ, ಬಿಸಿ ರಕ್ತ ಪ್ರಾಣಿ. ನಾಟ್ ಪೈಕಿಲೋಥರ್ಮಿಕ್, ಕೋಲ್ಡ್ ಬ್ಲಡೆಡ್ ಅನಿಮಲ್ಸ್ ಅಲ್ಲ ಅವು. ಸೊ ಮ್ಯಾಮಲ್ಸ್ ಅಂದಾಗ ಇನ್ಕ್ಲೂಡಿಂಗ್ ಹ್ಯೂಮನ್ ಬೀಯಿಂಗ್ ಆಲ್ಸೋ, ನಮ್ಮನ್ನು ಸೇರಿಸಿಕೊಂಡು ನಾವು ಬಿಸಿ ರಕ್ತ ಪ್ರಾಣಿಗಳು, ಹೌದಲ್ವಾ. ಹಾಗಾಗಿ ಈ ರೆಗ್ಯುಲೇಟರ್ಸ್ ಅಲ್ಲಿ ಏನಾಗ್ತದೆ, ಮ್ಯಾಮಲ್ಸ್ ಮತ್ತೆ ಬರ್ಡ್ಸ್ ಅಲ್ಲಿ ಇಂಟರ್ನಲ್ ಎನ್ವೈರನ್ಮೆಂಟ್ ಹೇಗಿದೆ, ಕಾನ್ಸ್ಟೆಂಟ್ ಆಗಿದೆ. ಯಾಕೆ? ಕಾನ್ಸ್ಟೆಂಟ್ ಟೆಂಪರೇಚರ್ ಇದೆ, ಕಾನ್ಸ್ಟೆಂಟ್ ಆಸ್ಮಾಟಿಕ್ ಕಾನ್ಸಂಟ್ರೇಷನ್ ಇದೆ. ಹಾಗಾದ್ರೆ ಇಂಟರ್ನಲ್ ಎನ್ವೈರನ್ಮೆಂಟ್ ಅಡ್ಜಸ್ಟ್ ಟು ದಿ ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್, ಚೇಂಜಸ್ ಇನ್ ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್, ಹೊರಗಿನ ವಾತಾವರಣಕ್ಕೆ ಏನ್ ಮಾಡ್ತದೆ, ಅಡ್ಜಸ್ಟ್ ಮಾಡ್ಕೊಳ್ತದೆ. ಫಾರ್ ಎಕ್ಸಾಂಪಲ್, ಇನ್ ಮ್ಯಾನ್, ಈಗ ನಮ್ಮನ್ನೇ ತಗೊಳ್ಳೋಣ. ಅವರ ಬಾಡಿ ಕಾನ್ಸ್ಟೆಂಟ್ ಬಾಡಿ ಟೆಂಪರೇಚರ್ ಈಸ್ 37 ಡಿಗ್ರಿ ಸೆಂಟಿಗ್ರೇಡ್. ನಮ್ಮ ಸ್ಥಿರ ಉಷ್ಣಾಂಶ ಎಷ್ಟು ಬಾಡಿದು? 37 ಡಿಗ್ರಿ ಸೆಂಟಿಗ್ರೇಡ್. ಸೊ ಡ್ಯೂರಿಂಗ್ ಸಮ್ಮರ್ ಸೀಸನ್ external temperature goes on increasing when compared to internal environment. ನೋಡಿ, ನೀವು ಬೇಸಿಗೆಯಲ್ಲಿ ಏನಾಗ್ತದೆ, ಹೊರಗಡೆ ಉಷ್ಣಾಂಶ ಜಾಸ್ತಿ ಇರುತ್ತೆ,
ನಮ್ಮ ದೇಹದ ಒಳಗಿರ್ತಕ್ಕಂಥ 37 ಡಿಗ್ರಿಗಿಂತ ಏನಾಗಿರ್ತದೆ, ಹೊರಗಡೆ ಉಷ್ಣಾಂಶ ಜಾಸ್ತಿ ಇರ್ತದೆ ಸಮ್ಮರಲ್ಲಿ. ಹೌ ವಿ ಕ್ಯಾನ್ ಮ್ಯಾನೇಜ್? ಹಾಗಾದ್ರೆ ನಾವು ಹೇಗೆ ಮ್ಯಾನೇಜ್ ಮಾಡ್ತೇವೆ? ದ್ಯಾನ್ ವಿ ಸ್ಟಾರ್ಟ್ ಟು ಸ್ವೆಟಿಂಗ್. ನಾವೇನು ಮಾಡ್ತೀವಿ, ಬೆವರಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಸೊ ಬೆವರು ಪ್ರಾರಂಭ ಮಾಡಿದಾಗ ಏನಾಗ್ತದೆ, ಮೇಂಟೈನ್ ಮಾಡ್ತದೆ ಅದು. ಈ ಹೊರಗಡೆ ಎನ್ವೈರನ್ಮೆಂಟಲ್ ಜಾಸ್ತಿ ಇರ್ತಕ್ಕಂಥದ್ದು ಏನಿದೆ ಟೆಂಪ್ರೇಚರು, ನಮ್ಮ ಬಾಡಿ 37 ಏನಿದೆ, ನಾವು ಸ್ವೆಟ್ಟಿಂಗ್ ಮೂಲಕ ಏನು ಮಾಡ್ತೀವಿ, ನಮ್ಮ ಸುತ್ತ ಇರ್ತಕ್ಕಂಥ ಏನು ಟೆಂಪ್ರೇಚರ್ನ ನಾವು ಅದನ್ನು ಕೂಲ್ ಮಾಡ್ತಾ ಬರ್ತೇವೆ. ಬಾಡಿ ಕೂಲ್ ಮಾಡ್ಕೊಳ್ತಾ ಬರ್ತೀವಿ ಹೊರಗಡೆ ನಾವು ಸ್ವೆಟ್ಟಿಂಗ್ನ ಮೂಲಕ. ದೆನ್ ಡ್ಯೂರಿಂಗ್ ವಿಂಟರ್, ಹಾಗೆ ನಾವು ಚಳಿಗಾಲದಲ್ಲಿ ಬಂದಾಗ ಎಕ್ಸ್ಟರ್ನಲ್ ಟೆಂಪರೇಚರ್ ಗೋಸ್ ಆನ್ ಡಿಕ್ರೀಸಿಂಗ್ ಟು 20 ಡಿಗ್ರಿ or 22 ಡಿಗ್ರಿ ಸೆಂಟಿಗ್ರೇಡ್. That is less to our body temperature 37 degree centigrade. ನಮ್ಮ ಬಾಡಿ ಟೆಂಪರೇಚರ್ ಏನಿದೆ 37 ಡಿಗ್ರಿಗಿಂತ ಕಡಿಮೆ ಇರುತ್ತೆ ವಿಂಟರ್ ಸೀಸನ್ನಲ್ಲಿ ಹೊರಗಡೆಯ ಎನ್ವೈರನ್ಮೆಂಟಲ್ಲಿ. ಹೌದಾ? ಹಾಗೇನು ಮಾಡ್ತೀವಿ, ಅವರ್ ಬಾಡಿ ಸ್ಟಾರ್ಟ್ಸ್ ಟು ಶಿವರಿಂಗ್. ಚಳಿ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ ನಮಗೆ. ಹೊರಗಡೆ ಏನಾಗುತ್ತೆ, ನಮಗೆ ಚಳಿ ಆಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ಹಾಗೇನು ಮಾಡ್ತೀವಿ, ನಾವು ಆ ಉಲ್ಲನ್ ಸ್ವೆಟ್ರನ್ನು ಅಥವಾ ಶಾಲನ್ನು ನಾವು ಹೊತ್ಕೊಂಡು ಏನು ಮಾಡ್ತೀವಿ, ನಮ್ಮ ಹೊರಗಡೆ ಭಾಗವನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ತೇವೆ. ನಾವು ಒಳಗಡೆದಕ್ಕೆ ಏನಾಗಬೇಕದು ಮ್ಯಾನೇಜ್ ಆಗಬೇಕು. ಹೀಗೆ ರೆಗ್ಯುಲೇಟರ್ಸ್ ಏನು ಮಾಡ್ತಾರೆ, ಹೊರಗಡೆ ಎನ್ವೈರನ್ಮೆಂಟಲ್ ಚೇಂಜಸ್ ಆದಾಗ ಒಳಗಡೆ ಇರ್ತಕ್ಕಂಥ ಕಾನ್ಸ್ಟೆಂಟ್ ಎನ್ವೈರನ್ಮೆಂಟಲ್ ಇರ್ತಕ್ಕಂಥ ಕಾನ್ಸ್ಟೆಂಟ್ ಟೆಂಪರೇಚರ್ ಅಡ್ಜಸ್ಟ್ ಮಾಡ್ಕೊಳ್ತಾ ಹೋಗ್ತಾರೆ. They adjust to the external environment. Those animals are called regulators. Example for this group, birds and mammals. ಈ ಪಕ್ಷಿಗಳು ಮತ್ತೆ ಸಸ್ತನಿಗಳು, ಇನ್ಕ್ಲೂಡಿಂಗ್ ಹ್ಯೂಮನ್ ಬೀಯಿಂಗ್ ಆಲ್ಸೋ, ನಮ್ಮನ್ನು ಸೇರಿಸಿಕೊಂಡು. ನಾವು ಕಮಿಂಗ್ ಟು ದಿ ಸೆಕೆಂಡ್ ಗ್ರೂಪ್, ಕನ್ಫಾರ್ಮರ್ಸ್. ಈಗ ಎರಡನೇ ಗ್ರೂಪಿಗೆ ಬರೋಣ, ಕನ್ಫಾರ್ಮರ್ಸ್ ಅಂತ ಕರೀತಾರೆ. ಸೊ ಕನ್ಫಾರ್ಮರ್ಸ್ ಆರ್ ನಾಟ್ ರೆಗ್ಯುಲೇಟರ್ಸ್. ಇವರು ರೆಗ್ಯುಲೇಟರ್ಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ವೈ? ಬಿಕಾಸ್ ಯಾಕಾಗಕ್ಕಾಗಲ್ಲ ಇವರು ಅಂದಾಗ, ಬಿಕಾಸ್ ಇನ್ ದಿಸ್ ಗ್ರೂಪ್ ಆನಿಮಲ್ಸ್ their internal body temperature or internal environment changes to the external environment, adjust to the external environment. ಹೊರಗಿನ ಪರಿಸರ ಎನ್ವೈರನ್ಮೆಂಟಲ್ ಹೇಗಿರುತ್ತೋ ಅದಕ್ಕೆ ಒಳಗಿನ ಎನ್ವೈರನ್ಮೆಂಟ್ ಏನು ಮಾಡ್ತದೆ, ಅದು ಅಡ್ಜಸ್ಟ್ ಮಾಡ್ಕೊಳ್ತಾ ಹೋಗುತ್ತೆ ಸೀಸನ್ ಟು ಸೀಸನ್. ಒಂದೊಂದು ಕಾಲಕ್ಕೂ ಏನು ಮಾಡುತ್ತೆ, ಅದು ಹೊರಗಡೆ ಏನಿದೆಯೋ ಅದನ್ನೇ ಏನು ಮಾಡುತ್ತೆ, ಬಾಡಿನ ಅದಕ್ಕೆ ಹೊಂದಿಸಿಕೊಳ್ಳುತ್ತೆ. ಇವರನ್ನ ನಾವು ಏನಂತ ಕರಿತೇವೆ, ಕನ್ಫಾರ್ಮರ್ಸ್ ಅಂತ ಕರಿತೀವಿ. ಸೊ ದೇ ಅಡ್ಜಸ್ಟ್ or change internal environment to the external environment seasonally. ಹಾಗಾದ್ರೆ ಯಾವ ಎಕ್ಸಾಂಪಲ್ಸ್ ಕೊಡ್ಬೋದು ನಾವು ಕನ್ಫಾರ್ಮರ್ಸ್ಗೆ? ರೆಪ್ಟೈಲ್ಸ್, ಆಂಫಿಬಿಯನ್ಸ್ ಎಕ್ಸೆಟ್ರಾ. ರೆಪ್ಟೈಲ್ಸ್ ಸರೀಸೃಪಗಳನ್ನ, ಹಾಗೆ ನಾವು ಉಭಯವಾಸಿಗಳನ್ನ ಆಂಫಿಬಿಯನ್ಸ್, ಇವುಗಳನ್ನು ಎಕ್ಸಾಂಪಲ್ ಆಗಿ ಕೊಡಬಹುದು ಕನ್ಫಾರ್ಮರ್ಸ್. ದಟ್ಸ್ ವೈ ಕನ್ಫಾರ್ಮರ್ಸ್ ಆರ್ ನಾಟ್ ರೆಗ್ಯುಲೇಟರ್ಸ್. ಅದಕ್ಕಾಗೇನೆ ಕನ್ಫಾರ್ಮರ್ಸ್ ಯಾವತ್ತೂ ಕೂಡ ರೆಗ್ಯುಲೇಟರ್ಸ್ ಆಗೋಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ದೇ ಡು ನಾಟ್ ಮೇಂಟೈನ್ ಕಾನ್ಸ್ಟೆಂಟ್ ಬಾಡಿ ಟೆಂಪರೇಚರ್. ಅವು ಯಾವತ್ತೂ ಕೂಡ ಒಳಭಾಗದ ಉಷ್ಣಾಂಶವನ್ನ ಕಾನ್ಸ್ಟೆಂಟ್ ಆಗಿ ಮೇಂಟೈನ್ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಅವ್ರೇನಾಗ್ತಾರೆ, ಕನ್ಫಾರ್ಮರ್ಸ್ ಆಗ್ತಾರೆ. Now, last one, partial regulators. So, in this group, you know the small animals like shrews, then squirrels, and hummingbird. ನಾವು ಕೆಲವು ಸಣ್ಣ ಗಾತ್ರದ ಪ್ರಾಣಿಗಳನ್ನು ನೋಡ್ತೀವಿ ಅಲ್ವಾ? ಶ್ರೀವ್ಸ್ ಅನ್ನ ಕೊಡ್ಬೋದು. ಚಿಕ್ಕದಾಗಿರ್ತಕ್ಕಂತಹ ಪ್ರಾಣಿಗಳು, ಅದರ ದೇಹ ತುಂಬ ಚಿಕ್ಕದಾಗಿರ್ತದೆ. ಶ್ರೀವ್ಸು ಇನ್ಸೆಕ್ಟಿವೋರಸ್, ಇನ್ಸೆಕ್ಟ್ಸ್ ಅನ್ನು ತಿನ್ನತ್ತೆ. ಹಾಗೆ ಹಮ್ಮಿಂಗ್ ಬರ್ಡ್, ಸ್ಮಾಲೆಸ್ಟ್ ಬರ್ಡ್ ಇನ್ ದಿ ಕ್ಲಾಸ್ ಏವ್ಸ್.
ಈ ಪಕ್ಷಿಗಳ ಸಮೂಹದಲ್ಲೇ ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ಪಕ್ಷಿ ಅಂದರೆ ಹಮ್ಮಿಂಗ್ ಬರ್ಡ್. ದಿ ಲೆಂತ್ ಆಫ್ ದಟ್ ಬರ್ಡ್ ಈಸ್ ಅಬೌಟ್ ಓನ್ಲಿ 5 ಸೆಂಟಿಮೀಟರ್. 5 ಸೆಂಟಿಮೀಟರ್ ಅಷ್ಟು ಉದ್ದಷ್ಟೇ ಇರುತ್ತಂತ ಹಮ್ಮಿಂಗ್ ಬರ್ಡ್. ಹಾಗಾಗಿ ಸ್ಮಾಲೆಸ್ಟ್ ಬರ್ಡ್ ಅಂತ ಕರಿತೀವಿ. ಸೊ ಹಮ್ಮಿಂಗ್ ಬರ್ಡ್ ಅಂಡ್ ಸ್ಕ್ವಿರಿಲ್, ಅಳಿಲುಗಳು ಅಂತ ನೀವು ಕೇಳಿದಿರಲ್ವಾ. ಇಲ್ಲೇನಾಗುತ್ತೆ ಪಾರ್ಷಿಯಲ್ ರೆಗ್ಯುಲೇಟರ್ಸ್ ಅಲ್ಲಿ, ಸೊ ದೇ ಈಸಿಲಿ ಗೇನ್ ಆರ್ ಲಾಸ್ ಹೀಟ್ ದಟ್ ಈಸ್ ಡಿಪೆಂಡ್ಸ್ ಆನ್ ದಿ ಸರ್ಫೇಸ್ ಏರಿಯಾ. ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲೇನಾಗ್ತದೆ, ಸಣ್ಣ ಗಾತ್ರದ ಪ್ರಾಣಿಗಳಲ್ಲಿ ಬೇಗ ಹೀಟನ್ನು ಪಡ್ಕೊಳ್ಳುತ್ತಂಥದ್ದು ದೇಹದಲ್ಲಿ, ಹಾಗೆ ಹೀಟನ್ನು ಕಳ್ಕೊಳ್ಳುತ್ತಂತೆ ದೇಹದಿಂದ, ಆ ಉಷ್ಣಾಂಶವನ್ನು ಕಳ್ಕೊಳ್ಳುತ್ತೆ ಹಾಗೆ ಪಡ್ಕೊಳ್ಳುತ್ತೆ. ಇದು ಯಾವುದನ್ನು ಅವಲಂಬಿಸಿದೆ ಅಂದರೆ ಅದು ವಾಸ ಮಾಡ್ತಕ್ಕಂಥ ಸರ್ಫೇಸ್ ಏರಿಯಾವನ್ನು ಅವಲಂಬಿಸಿದೆ. ವೆನ್ ದೇ ಗೇನ್ ಎನರ್ಜಿ ಆರ್ ಬಾಡಿ ಏಬಲ್ ಟು ಜನರೇಟ್ ಎನರ್ಜಿ ಈಸ್ ಮೋಸ್ಟ್ ಎಕ್ಸ್ಪೆನ್ಸಿವ್. ಬಹಳ ಕಷ್ಟಪಟ್ಟು ಜನರೇಟ್ ಮಾಡ್ಕೊಳ್ಳುತ್ತಂತೆ ಬಾಡಿನ, ಏನು ಒಂದು ಎನರ್ಜಿಯನ್ನು, ಶಕ್ತಿಯನ್ನು. ಇಂಥ ಅನಿಮಲ್ಸ್ ಏನಿದೆ ಗಾತ್ರದಲ್ಲಿ ಚಿಕ್ಕದಾಗಿರ್ತದೆ, ಅದರ ಒಂದು ಬಾಡಿ ಸೈಜ್ ಏನಾಗಿರ್ತದೆ ತುಂಬ ಚಿಕ್ಕದಾಗಿರ್ತದೆ ವೆನ್ ಕಂಪೇರ್ಡ್ ಟು ದಿ ವಾಲ್ಯೂಮ್ ಆಫ್ ದಟ್ ಏರಿಯಾ. ಆ ಏರಿಯಾ ವಾಲ್ಯೂಮ್ಗಿಂತ ತುಂಬ ಚಿಕ್ಕದು. ಹಾಗಾಗಿ ವೆನೆವರ್ ಇಟ್ ದೇ ನೀಡ್ ಆರ್ ರಿಕ್ವೈರ್, ಅವುಗಳಿಗೆ ಯಾವಾಗ ಬೇಕೋ ಆಗ ಏನು ಮಾಡುತ್ತೆ, ಎನರ್ಜಿಯನ್ನು ಪಡ್ಕೊಳ್ಳುತ್ತೆ. ಹಾಗೆ ಇಮ್ಮಿಡಿಯೇಟ್ ಆಗಿ ಏನಾಗುತ್ತೆ, ಬಾಡಿ ಎನರ್ಜಿಯನ್ನು ಕಳ್ಕೊಳ್ಳುತ್ತೆ. ಈ ಮೆಕ್ಯಾನಿಸಮ್ ನಾವು ಕೆಲವು ಸಣ್ಣ ಪ್ರಾಣಿಗಳಲ್ಲಿ ನೋಡ್ತೀವಿ, ಗಾತ್ರದ ಪ್ರಾಣಿಗಳಲ್ಲಿ. ಅದರಲ್ಲಿ ಶ್ರೀವ್ಸ್ ಅಂತ ಹೇಳಬಹುದು, ಹಾಗೆಯೇ ಸ್ಕ್ವಿರಿಲ್ಸ್ ಅಂತ ಹೇಳ್ತೇವೆ, ಹಾಗೆಯೇ ಹಮ್ಮಿಂಗ್ ಬರ್ಡ್. ಅಂಥ ಗ್ರೂಪನ್ನು ನಾವೇನಂತ ಕರಿತೇವೆ, ದಟ್ ಈಸ್ ಪಾರ್ಷಿಯಲ್ ರೆಗ್ಯುಲೇಟರ್ಸ್. ಅವರು ಪೂರ್ಣ ರೆಗ್ಯುಲೇಟರ್ಸ್ ಆಗೋದಿಲ್ಲ, ಅವಾಗ ಬೇಕಾದಾಗ ಪಡ್ಕೊಂಡು ತಕ್ಷಣ ಕಳ್ಕೊಳ್ತಾರೆ ಎನರ್ಜಿಯನ್ನು. ಹಾಗಾಗಿ ಪಾರ್ಷಿಯಲ್ ರೆಗ್ಯುಲೇಟರ್ಸ್ ಅಂತ ಹೇಳ್ತೇವೆ. So these are 3 different groups based on the energy, that is constancy, that means homeostasis, how the internal environment responded to the external environment, ಹೇಗೆ ಪ್ರತಿಕ್ರಿಯಿಸುತ್ತೆ ಅನ್ನೋದಕ್ಕೆ ಅನುಗುಣವಾಗಿ ನಾವು ಈ 3 ಗ್ರೂಪ್ಗಳನ್ನು ಸ್ಟಡಿ ಮಾಡ್ತಾ ಹೋಗ್ತೇವೆ. Look at this diagram. ಈಗ ಒಂದು ಚಿತ್ರ ನೋಡಿ, ಯಾವ ರೀತಿ ನಾವಲ್ಲಿ ಮೆನ್ಷನ್ ಮಾಡಿದೀವಿ ಆ ಗ್ರೂಪ್ಸ್ ಅನ್ನ. ಸೊ ಇಟ್ ಇಸ್ ದ ಗ್ರಾಫಿಕ್ ರೆಪ್ರೆಸೆಂಟೇಷನ್. ಸೊ ಇಲ್ಲಿ ನೋಡಿ, ಈ ಒಂದು ಏನು ಲೈನ್ ಇದೆ, ಸ್ಟ್ರೈಟ್ ಲೈನ್ ಇದೆ, ದಿಸ್ ಇಂಡಿಕೇಟ್ಸ್ ರೆಗ್ಯುಲೇಟರ್ಸ್. ಈಗ ಇಲ್ಲಿ ಏನು ಬಂದಿದೆ, ಈ ತರ ಒಂದು ಕರ್ವ್ ಇದೆ, ಈ ಲೈನು. ಸೊ ಅದು ಏನು ತೋರಿಸುತ್ತೆ ನಮಗೆ, ಕನ್ಫಾರ್ಮರ್ಸ್. ಈ ಶಾರ್ಟ್ ಲೈನ್ ಏನಿದೆ, ಸೊ ಇದು ಪಾರ್ಷಿಯಲ್ ರೆಗ್ಯುಲೇಟರ್ಸ್. ಸೊ ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಕೇಳಬಹುದು, ಡಿಫೈನ್ regulators with examples, suitable examples are conformers or partial regulators. ಈ ರೀತಿ ನಿಮಗೆ 2 ಮಾರ್ಕ್ಸಿಗೆ ಕೇಳಬಹುದು ಅಥವಾ 3 ಮಾರ್ಕ್ಸಿಗೆ ಕೇಳುವಂತಹ ಸಾಧ್ಯತೆಗಳು ಇದೆ. ಸೊ ರೆಸ್ಪಾನ್ಸಸ್ ಟು ಎಬಯೋಟಿಕ್ ಫ್ಯಾಕ್ಟರ್ಸ್ ಅಲ್ಲಿ ನಾವು 3 ಗ್ರೂಪ್ ಅನ್ನ ನೋಡಿದ್ವಿ. ಹೋಮಿಯೋಸ್ಟಾಸಿಸ್ ಅಂದ್ರೆ ಏನು, ಕಾನ್ಸ್ಟೆನ್ಸಿ ಅಂದ್ರೆ ಏನು, ಹಾಗೆ ರೆಗ್ಯುಲೇಟರ್ಸ್, ಪಾರ್ಷಿಯಲ್ ರೆಗ್ಯುಲೇಟರ್ಸ್, ಕನ್ಫಾರ್ಮರ್ಸ್, ಈ 3 ಗ್ರೂಪ್ ಅನ್ನ ವಿತ್ ಎಕ್ಸಾಂಪಲ್ಸ್ ಜೊತೆಗೆ ನಾವು ಸ್ಟಡಿ ಮಾಡ್ತಾ ಹೋದ್ವಿ. ಸೊ ದಿಸ್ ಇಸ್ ಎನಫ್ ಫಾರ್ ಟುಡೇಸ್ ಕ್ಲಾಸ್. ಈ ಒಂದು ಕ್ಲಾಸ್ಗೆ ಇಷ್ಟು ಸಾಕು. ದೆನ್ ಐ ವಿಲ್ ಟೇಕ್ ಅಪ್ ದಿ ನೆಕ್ಸ್ಟ್ ಕಾನ್ಸೆಪ್ಟ್ ಇನ್ ದಟ್ unit, that is ecology, the first chapter of that unit, that is organism and population, in next class. Till then, goodbye.